ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ಇವತ್ತಿನ ಲೆಕ್ಚರಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಸೆಮಿಕಂಡಕ್ಟರ್ಸ್ ಎಲೆಕ್ಟ್ರಾನಿಕ್ಸ್ನ ಒನ್ ಶಾರ್ಟಲ್ಲಿ ಮುಗಿಸೋಣ. ಬೇಸಿಕ್ಕಿಂದ ಹಿಡಿದು ಎಲ್ಲ 5 ಮಾರ್ಕ್ ಡಿರೈವೇಷನ್ವರೆಗೂ 1 ಮಾರ್ಕರ್ 2 ಮಾರ್ಕರ್ 3 ಮಾರ್ಕರ್ ಯಾವುದೇ ಟೈಪ್ ಕ್ವಶನ್ ಬಂದು ನೀವು ಆನ್ಸರ್ ಮಾಡೋಷ್ಟು ಕೆಪಬಿಲಿಟಿ ನಿಮ್ಗೆ ಇರಬೇಕು. ಓಕೆನಾ? ಆ್ಯಂಡ್ ಆಲ್ಸೋ ಮಕ್ಕಳೇ, ಸೊ ಇವತ್ತು ನಾನು ಈ ವಿಡಿಯೋ ಬೆಳಗ್ಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಎಕ್ಸಾಮ್ ನಿಮ್ಗೆ ಎಷ್ಟು ಟೆನ್ಷನ್ ಇದೆ ಗೊತ್ತಾ? ನನಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಸೊ ಎಷ್ಟೇ ನೈಟ್ ನನಗೆ ಪ್ರಾಪರ್ ನಿದ್ದೆನೂ ಬಂದಿಲ್ಲ, ಬಿಕಾಸ್ ಈ ಲೆಕ್ಚರ್ ನಾನು ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿತ್ತು. ಸೊ ಅಪ್ಲೋಡ್ ಮಾಡಲ್ಲ ಅಂದ್ಬಿಟ್ಟು ನೈಟ್ ಎಲ್ಲ ಬರೀ ಸೆಮಿಕಂಡಕ್ಟರ್ ಸೆಕೆಂಡ್ PUC ಫಿಸಿಕ್ಸೇ ತಲೆಯಲ್ಲಿ ಓಡ್ತಾ ಇದೆ. ಸೊ ಐ ಕುಡ್ ನಾಟ್ ಈವನ್ ಸ್ಲೀಪ್ ಪ್ರಾಪರ್ಲಿ. ಸೊ ಅಂದರೆ ಯಾವತ್ತೇ ಆಗಲಿ ನಾವು 100% ಚೆನ್ನಾಗಿ ಮುಗಿಸ್ಬಿಟ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅದೇ ರೀತಿ ನೀವು ಅಷ್ಟೇ ಎಕ್ಸಾಮ್ ಚೆನ್ನಾಗಿ ಓದ್ಬಿಟ್ರೆ ಆರಾಮಾಗಿ ಎಕ್ಸಾಮ್ಸ್ ಆದಮೇಲೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಆರಾಮಾಗಿ ನೀವು 3 ಮಂತ್ಸ್ ರೆಸ್ಟ್ ತೊಗೊಂಡು ಆರಾಮಾಗಿ ನೀವು ಪ್ರಿಪೇರ್ ಆಗ್ಬೋದು. ಸೊ ವಿಲ್ ಗೆಟ್ ಎ ಪ್ರಾಪರ್ ಸ್ಲೀಪ್ ಮಕ್ಕಳೇ. ಓಕೆ, ಸೊ ಅದರಿಂದ ಚೆನ್ನಾಗಿ ಪ್ರಿಪೇರ್ ಆಗಿ ಇದೇ ಚಾಪ್ಟರ್ಲ್ಲ ಎಲ್ಲ ಚಾಪ್ಟರ್ ಇದೇ ರೀತಿ ಒನ್ ಶಾರ್ಟಲ್ಲಿ ಮುಗಿಸಿದ್ದೀನಿ. ಎಷ್ಟೊಂದು ಚಾಪ್ಟರ್ ಮೆಜಾರಿಟಿ ಚಾಪ್ಟರ್ಸ್ ಮುಗಿಸಿದ್ದೀನಿ. ಎಲ್ಲ ಚಾಪ್ಟರ್ ಲಿಂಕ್ಸ್ ನಾನು ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್, ಗೋ ಅಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ಒನ್ ಶಾರ್ಟ್ ಲೆಕ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ಬೇಸಿಕ್ಕಿಂದ ಹಿಡಿದು ಎಲ್ಲನೂ ಕವರ್ ಆಗುತ್ತೆ. 1 ಮಾರ್ಕರ್ 2 ಮಾರ್ಕರ್ 3 ಮಾರ್ಕರ್ಸ್. ಸೊ ಈ ಥರ ವೀಡಿಯೋಸ್ ಮಾಡಿದ್ರೆ ಖಂಡಿತವಾಗ್ಲೂ ವಿತೌಟ್ ಫೇಲ್ ಯು ಹ್ಯಾವ್ ಟು ಲೈಕ್ ಆ್ಯಂಡ್ ದೆನ್ ಹೇಳಿ ಹೇಗಿತ್ತು ಲೆಕ್ಚರ್ ಅಂದ್ಬಿಟ್ಟು. ಓಕೆನಾ? ಸೊ ಕಮಿಂಗ್ ಟು ದ ಟಾಪಿಕ್ಸ್ ನಾವು ಸೆಮಿಕಂಡಕ್ಟರ್ಸಲ್ಲಿ ಬೇಸಿಕಲಿ ಮಕ್ಕಳೇ, ಸೊ ಯು ಹ್ಯಾವ್ ದೀಸ್ ಆರ್ ಟಾಪಿಕ್ಸ್. ಇದು ಕ್ಲಾಸಿಫಿಕೇಶನ್ ಇರುತ್ತೆ, ಬ್ಯಾಂಡ್ ಎನರ್ಜಿ ಥಿಯರಮ್ ಇರುತ್ತೆ, ಅದಾದಮೇಲೆ ಕ್ಲಾಸಿಫಿಕೇಶನ್ ಸೆಮಿಕಂಡಕ್ಟರ್ ಎಕ್ಸ್ಟೆನ್ಸಿಕ್, ಇಂಟ್ರೆನ್ಸಿಕ್, ಎನ್ ಟೈಪ್, ಪಿ ಟೈಪ್, ಅದಾದಮೇಲೆ ಜಂಕ್ಷನ್ ಡಯೋಡ್ ಅಂದರೆ ಏನು, ಬಯಾಸಿಂಗ್ ಅಂದರೆ ಏನು, ವೇವ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಸ್ ಅಂದರೆ ಏನು, ಅಪ್ಲಿಕೇಶನ್ ಆಫ್ ಡಯೋಡ್ ಅಂದರೆ ಇದು ಯೂಶಲಿ ರೆಕ್ಟಿಫೈರ್ಸ್. ಇದು ಯೂಶಲಿ 5 ಮಾರ್ಕ್ ಕ್ವಶನ್ ಬರೋದು. ಬಟ್ ಯು ಕಾಂಟ್ ಡೈರೆಕ್ಟ್ಲಿ ಗೋ ಟು 5 ಮಾರ್ಕ್ಸ್. ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಡಯೋಡ್ ಅಂದರೆ ಏನು, ಬಯಾಸಿಂಗ್ ಅಂದರೆ ಏನು, ಡಯೋಡ್ ಎಲ್ಲಿಂದ ಬಂದರೆ ಸೆಮಿಕಂಡಕ್ಟರ್ಸ್ ಅಂದರೆ ಏನು. ಸೊ ಒಂದು ರೇಂಜಲ್ಲಿ ನಾವು ಯಾವತ್ತಾಗಲಿ ಒಂದು ಆರ್ಡರ್ ಸ್ಟಡಿ ಮಾಡಿದ್ರೆ ಯು ವಿಲ್ ನೆವರ್ ಫರ್ಗೆಟ್ ದ್ಯಾಟ್. ಅರ್ಥ ಆಯಿತು? ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಸೊ ಕಮಿಂಗ್ ಟು ಫಸ್ಟ್ ಒನ್, ವೆರಿ ಫಸ್ಟ್ ಟಾಪಿಕ್ ಇಸ್ ಸೊ ಕ್ಲಾಸಿಫಿಕೇಶನ್ ಆಫ್ ಮೆಟಲ್ಸ್, ಕಂಡಕ್ಟರ್ಸ್, ಸೆಮಿಕಂಡಕ್ಟರ್ಸ್. ವೆರಿ ಸಿಂಪಲ್. ನಿಮ್ಮ 1 ಮಾರ್ಕ್ MCQ ಅಂತ ಕೇಳ್ಬೋದು, ಇಲ್ಲ ಫಿನ್ ದ ಬ್ಲಾಂಕ್ಸ್ ಕೇಳ್ಬೋದು. ಸೊ ವಿ ಕ್ಯಾನ್ ಕ್ಲಾಸಿಫೈ ಬೇಸ್ಡ್ ಆನ್ ದ ಕಂಡಕ್ಟಿವಿಟಿ. ಇದು ಕಂಡಕ್ಟಿವಿಟಿ ವ್ಯಾಲ್ಯೂಸ್ ಇರುತ್ತೆ. ಕಂಡಕ್ಟರ್ಗೆ 10⁻7 Ω ಆ್ಯಂಡ್ ಸೆಮಿಕಂಡಕ್ಟರ್ಸ್ಗೆ 10⁻6 to 10⁻6 ಇರುತ್ತೆ. ಇನ್ಸುಲೇಟರ್ಸ್ಗೆ 10⁻20 to 10�10. ಸೊ ಇನ್ಸುಲೇಟರ್ಸ್ ಕಂಡಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ, -20. ನೀವು ಏನು ಮಾಡಿದ್ರು ಮಾಡೋಕ್ಕೆ 10⁻20 ತುಂಬ ಕಡಿಮೆ. 1 into 1000 20 zeros ತುಂಬ ಕಡಿಮೆ. ಅದರಿಂದ ನೀವು ಇಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಸೆಮಿಕಂಡಕ್ಟರ್ಸಲ್ಲಿ ನೋಡಿ, ಸೆಮಿಕಂಡಕ್ಟರ್ಸ್ ಗುಡ್ ಥಿಂಗ್ ಇಸ್ ದ್ಯಾಟ್ ಇಲ್ಲಿ ನೋಡಿ ಮಕ್ಕಳು, ದೆರ್ ಈಸ್ ಸಮ್ ರೇಂಜ್. ಅಂದರೆ 10⁻6 0 ಮತ್ತು 10⁻6 ದೆರ್ ಈಸ್ ಸಮ್ ರೇಂಜ್ ವೇರ್ it acts like an it acts like an insulator, and there is some point where it acts like conductor. This is a beautiful property because of which today I am doing lecture, you are listening. All because of semiconductors. Because semiconductors, transistors, diodes, ನೀವು ಯಾವುದೇ ಒಂದು ಸರ್ಕ್ಯೂಟ್ ಓಪನ್ ಮಾಡಿದ್ರು ಎಲ್ಲ ಇರುತ್ತೆ ಅದರಲ್ಲಿ. ಅದರಿಂದನೇ ಇವತ್ತು ಯಾಕಂದರೆ ಪ್ರಾಪರ್ಟಿ 0 1, ಇದನ್ನು ನಾವು 0 1 ಅಂತ ಹೇಳ್ತೀವಿ. 0 and 1 ವಿ ಕಾಲ್ ಇಟ್ ಎಸ್, ಬಿಕಾಸ್ ಕಂಪ್ಯೂಟರ್ಸ್ಗೆ 0 and 1 ಮಾತ್ರ ಅರ್ಥ ಆಗೋದು. ನಾನು ತುಂಬ ಹೇಳ್ತೀನಿ ಆ್ಯಕ್ಚುಲಿ, ವಿ ಕಾಂಟ್ ಟೆಲ್. ಓಕೆ, ಸೊ ತುಂಬ ಇದೆ ಮಕ್ಕಳೇ. ಸೊ ಸೆಮಿಕಂಡಕ್ಟರ್ಸ್ ನಾನು ಲೆಕ್ಚರ್ ತೊಗೊಂಡಾಗಲ್ಲ, ಆಫ್ಲೈನ್ ಲೆಕ್ಚರ್ಸಲ್ಲಿ ಆಲ್ಮೋಸ್ಟ್ 1 hour ಐ ವಿಲ್ ಶೋ ಆಲ್ ದ ಟ್ರಾನ್ಸಿಸ್ಟರ್ಸ್, ಡಯೋಡ್ಸ್. ಇನ್ಫ್ಯಾಕ್ಟ್ ಐ ವಿಲ್ ಶೋ ರಿಯಲ್ ಎಕ್ಸಾಂಪಲ್ಸ್. ಮೊಬೈಲಲ್ಲಿ ಎಷ್ಟು ಟ್ರಾನ್ಸಿಸ್ಟರ್ಸ್ ಇದೆ. 5 ನ್ಯಾನೋಮೀಟರ್ ಚಿಪ್ಪಲ್ಲಿ ಆ ಟ್ರಾನ್ಸಿಸ್ಟರ್ಸ್ 0 1 ವರ್ಕ್ ಆಗುತ್ತೆ. 0 ಅಂದರೆ ಏನು, ಆಫ್. 1 ಅಂದರೆ ಏನು, ಆನ್. ಕಂಡಕ್ಟರ್ಸಲ್ಲಿ ಆಲ್ವೇಸ್ ಆನ್. ನೋಡಿ, ಅರ್ಥ ಮಾಡ್ಕೊಳ್ಳಿ. ಕಂಡಕ್ಟರ್ಸ್ ಆಲ್ವೇಸ್ ಆನ್, ಇನ್ಸುಲೇಟರ್ಸ್ ಆಲ್ವೇಸ್ ಆಫ್. ಬಟ್ ವೇರ್ ಸೆಮಿಕಂಡಕ್ಟರ್ಸ್ ಸಮ್ ಟೈಮ್ ಆನ್, ಸಮ್ ಟೈಮ್ ಆಫ್. 0 and 1. ಕಂಪ್ಯೂಟರ್ಸ್ ಅಂಡರ್ಸ್ಟ್ಯಾಂಡ್ ಓನ್ಲಿ 0 and 1. ಅದಕ್ಕೆ ಯಾವುದೇ ಲ್ಯಾಂಗ್ವೇಜ್, ಅದಕ್ಕೆ ಬೈನರಿ ಲ್ಯಾಂಗ್ವೇಜ್ ಅಂತ ಡೆವಲಪ್ ಆಗಿರೋದು ಸೆಮಿಕಂಡಕ್ಟರ್ಸ್. ನಾವು ಯಾವ ಸಮಥಿಂಗ್ ಒಂದು ಮಿಷಿನ್ ಲರ್ನ್ ಬೇಡ ಬಿಡಿ ಜಾಸ್ತಿ. ಓಕೆ, ನೀವು ಎಕ್ಸಾಮಲ್ಲಿ ನೀವು ನೆಕ್ಸ್ಟ್ ದೋಸ್ ಆರ್ ಟೇಕಿಂಗ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ದೇ ವಿಲ್ ಸ್ಟಡಿ ಎವ್ರಿಥಿಂಗ್ ಇನ್ ಬೇಸಿಕ್ಸ್. ಎವ್ರಿ ಒನ್ ವಿಲ್ ಸ್ಟಡಿ ಇನ್ ಯುವರ್ ನೆಕ್ಸ್ಟ್ ಹೈಯರ್ ಲೆವೆಲ್ ಸಬ್ಜೆಕ್ಟ್ಸ್. ಓಕೆ, ಕಮಿಂಗ್ ಟು ದಿಸ್ ಒನ್, ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ಸ್. ಸೊ ಬಿಫೋರ್ ವಿ ಗೋ ಟು ಬ್ಯಾಂಡ್ ಎನರ್ಜಿ, ಕ್ವಿಕ್ಕಾಗಿ ಹೇಳ್ತೀನಿ. ಇನ್ನು ಯಾವುದೋ ಒಂದು ಮೆಟಲ್ ತೊಗೊಂಡ್ರೆ, ನೀವು ಯಾವುದೋ ಒಂದು ಮೆಟೀರಿಯಲ್ ತೊಗೊಂಡ್ರೆ ಅದರಲ್ಲಿ ನಿಮಗೆಲ್ಲ ಗೊತ್ತು, ಕೆಮಿಸ್ಟ್ರಿಯಲ್ಲಿ ಆಟಮ್ಸ್ ಇರುತ್ತೆ, ಆಟಮ್ಸ್ ಸುತ್ತ ಎಲೆಕ್ಟ್ರಾನ್ಸ್ ಇರುತ್ತೆ. ಎಲೆಕ್ಟ್ರಾನ್ಸ್ ರಿಮೂವ್ ಮಾಡೋಕ್ಕಂತ ಯು ನೀಡ್ ಸಮ್ ಅಯನೈಸೇಷನ್ ಎನರ್ಜಿ ಅಂತ ಗೊತ್ತಿರುತ್ತೆ. ಸೊ ಕಂಡಕ್ಟರ್ಸ್ ಏನಾಗುತ್ತೆ, ಎಲೆಕ್ಟ್ರಾನ್ಸು ಸ್ವಲ್ಪ ಎನರ್ಜಿಯಿಂದ ಯು ಕ್ಯಾನ್ ರಿಮೂವ್ ದೆಮ್ ವೆರಿ ಈಸಿಲಿ, ಆ್ಯಂಡ್ ಆಲ್ಮೋಸ್ಟ್ ದೇ ಆರ್ ಫ್ರೀ ಎಲೆಕ್ಟ್ರಾನ್ಸ್, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಈಗ ಪ್ರತಿಯೊಂದು ಎಲೆಕ್ಟ್ರಾನ್ಗೂ ಅದರದೇ ಆದ ಎನರ್ಜಿ ಇರುತ್ತೆ, ಬಿಕಾಸ್ ಇಟ್ ಇಸ್ ಸರೌಂಡೆಡ್ ಬೈ ಸಮ್ ಎಲೆಕ್ಟ್ರಾನ್ಸ್, ಅದರ್ ಆಟಮ್ಸ್ ಆ್ಯಂಡ್ ಆಲ್. ಸೊ ಪ್ರತಿಯೊಂದು ಎನರ್ಜಿ ನಾವು ತೊಗೊಂಡು ಒಂದು ಡಯಾಗ್ರಾಮ್ನ ಪ್ಲಾಟ್ ಮಾಡಿದ್ರೆ, ಎನರ್ಜಿ ಆಫ್ ಈಚ್ ಎಲೆಕ್ಟ್ರಾನ್ ಐ ಆಮ್ ಗೋಯಿಂಗ್ ಟು ಪ್ಲಾಟ್. ಸೊ ವಿಲ್ ಗೆಟ್ ಡಿಫ್ರೆಂಟ್ ಬ್ಯಾಂಡ್ಸ್. ಏನು ಬ್ಯಾಂಡ್ ಅಂದರೆ ಏನು, ನೀವೇನು ಒಂದು ಕಂಡಕ್ಟರ್ ತೊಗೊಂಡ್ರೆ ಆ ಕಂಡಕ್ಟ್ರಲ್ಲಿ ಬ್ಯಾಂಡ್ ಇರೋದಿಲ್ಲ. ನಾನು ಇಫ್ ಐ ಟೇಕ್ ಕಂಡಕ್ಟರ್ ಅನ್ ಸಿ, ದೇರ್ ಇಸ್ ನೋ ಬ್ಯಾಂಡ್ಸ್. ಸೊ ಎನರ್ಜಿ ಬ್ಯಾಂಡ್ಸ್ ಅನ್ನೋದು ನಾವು ಕ್ರಿಯೇಟ್ ಮಾಡ್ತಾರೆ. ಇಟ್ಸ್ ಬೇಸಿಕಲಿ ಎಲ್ಲ ಎಲೆಕ್ಟ್ರಾನ್ನ ಗ್ರೂಪ್ ಮಾಡಿದೆ ವಿಚ್ ಹ್ಯಾವ್ ಸಿಮಿಲರ್ ಎನರ್ಜಿ, ಒಂದು ಬ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ನಾವು ಏನು ಮಾಡ್ತೀವಿ, ಬೇಸಿಕಲಿ ವಿ ಕಾಲ್ 2 kinds of bands. ಒನ್ ಇಸ್ ವ್ಯಾಲೆನ್ಸ್ ಬ್ಯಾಂಡ್, ಅದರ್ ಒನ್ ಇಸ್ ಕಂಡಕ್ಷನ್ ಬ್ಯಾಂಡ್ ಅಂತ ಕರಿತೀವಿ. ನಾನು ಡೀಟೇಲಾಗಿ ಹೇಳ್ತೀನಿ, ಐ ಹ್ಯಾವ್ ಟೇಕನ್ ಲೆಕ್ಚರ್ ಹಿಯರ್.
ವ್ಯಾಲೆನ್ಸ್ ಬ್ಯಾಂಡ್ ಅಂದರೆ ಏನು, ಆ ಎಲ್ಲ ಎಲೆಕ್ಟ್ರಾನ್ಸು ವಿಚ್ ಹ್ಯಾಸ್ ವೆರಿ ಲೆಸ್ ಎನರ್ಜಿ, ಅದು ಸ್ವಲ್ಪ ಎನರ್ಜಿ ಕೊಟ್ಟರೆ ಸ್ಟಾರ್ಟ್ ಕಂಡಕ್ಟಿಂಗ್. ಈಗ ನಿಮ್ಮ ಮನೇಲಿ ಸುಮ್ಮನೆ ಕೂತಿರ್ತೀರಾ, ನಿಮ್ಮ ಮನೆಯಲ್ಲಿ ನಿಮ್ಮ ಮದರ್ ಏನಾದರೂ ಒಂದು ಕೈಯಲ್ಲಿ ಅಂತ ತೊಗೊಂಬಂದರೆ ಓಡ್ತೀರಾ. ಆ್ಯಕ್ಚುಲಿ ಯು ನೀಡ್ ಎನರ್ಜಿ ರೈಟ್ ಟು ಡೂ ದ ವರ್ಕ್. ಅದೇ ಎಲೆಕ್ಟ್ರಾನ್ಸ್ಗೂ ಎನರ್ಜಿ ಬೇಕು ಕಂಡಕ್ಟ್ ಮಾಡೋಕ್ಕೆ ಕರೆಂಟ್ನ. ಅರ್ಥ ಆಯಿತು? ದೇ ಹ್ಯಾವ್ ಲೆಸ್ ಎನರ್ಜಿ ಇನಿಷಿಯಲಿ, ಸ್ವಲ್ಪ ನೀವು ಮೂವ್ ಮಾಡಿದ್ರೆ ದೇ ಸ್ಟಾರ್ಟ್ ಕಂಡಕ್ಟಿಂಗ್. ಸೊ ದಿ ಹ್ಯಾವ್ ಟು ಮೂವ್ ದ ಎಲೆಕ್ಟ್ರಾನ್ಸ್ ಫ್ರಮ್ ವ್ಯಾಲೆನ್ಸ್ ಬ್ಯಾಂಡ್ ಟು ದ ಕಂಡಕ್ಷನ್ ಬ್ಯಾಂಡ್. therefore they start. there is nothing as such bands. ನಾನು ಇಲ್ಲಿ ಬರ್ದಿದ್ದೀನಿ, ಐ ಆಮ್ ನಾಟ್ ಎಕ್ಸ್ಪ್ಲೇನಿಂಗ್ ಡೀಟೇಲ್ ಮಕ್ಕಳೇ, ಬಿಕಾಸ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಯಾವತ್ತೂ ಕೇಳಿಲ್ಲ ಅದನ್ನು, ಸೊ ನಾಟ್ ರಿಕ್ವೈರ್ಡ್. ಓಕೆ, ಆ್ಯಂಡ್ ಸೊ ಅಂದರೆ ಬೇಸಿಕಲಿ ಯು ನೀಡ್ ಸಮ್ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಫಾರ್ ಎಲೆಕ್ಟ್ರಾನ್ಸ್ ಟು ಮೂವ್ ಫ್ರಮ್ ಫ್ರಮ್ ಕಂಡಕ್ಷನ್ ಬ್ಯಾಂಡ್, ಫ್ರಮ್ ದ ವ್ಯಾಲೆನ್ಸ್ ಬ್ಯಾಂಡ್ ಟು ದ ಕಂಡಕ್ಷನ್ ಬ್ಯಾಂಡ್. ಫಸ್ಟ್ ಆಫ್ ಆಲ್ there is nothing as such bands. ಅಂದರೆ ಏನು, ಕಂಡಕ್ಟ್ರಲ್ಲಿ ಯಾವ ಥರ ಬ್ಯಾಂಡ್ ಅಂತ ಇರೋದಿಲ್ಲ, ಇಟ್ ಇಸ್ ಜಸ್ಟ್ ಎನರ್ಜಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಎಲೆಕ್ಟ್ರಾನ್ಗೆ 5 electron volt ಇರುತ್ತೆ. ಇಟ್ ಹ್ಯಾಸ್ ಟು ಕಂಡಕ್ಟ್, ಇಟ್ ನೀಡ್ಸ್ 7 electron volts ಅಷ್ಟೇ. ಸೊ ಇಟ್ ಹ್ಯಾಸ್ ಟು ಮೂವ್ ಫ್ರಮ್ ದಟ್ 5 electron volts ಟು 7 electron volts. ಅದನ್ನೇ ನಾವು ವಿ ಟಾಕ್ ಇನ್ ಟರ್ಮ್ಸ್ ಆಫ್ ಬ್ಯಾಂಡ್ಸ್ ಅಂತ. ಸೊ அந்த ಬ್ಯಾಂಡ್ ಅಂದರೆ ಏನು, ಫಸ್ಟು ದೇ ಇಸ್ ಸಮಥಿಂಗ್ ಕಾಲ್ಡ್ ವ್ಯಾಲೆನ್ಸ್ ಬ್ಯಾಂಡ್, ಇಸ್ ಸಮಥಿಂಗ್ ಕಾಲ್ಡ್ ಕಂಡಕ್ಷನ್ ಬ್ಯಾಂಡ್. ಸೊ ವ್ಯಾಲೆನ್ಸ್ ಬ್ಯಾಂಡಲ್ಲಿ ಎಲ್ಲ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ವಿಚ್ ಆರ್ ಫ್ರೀ ಟು ಮೂವ್, ದೇ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಬಟ್ ದೇ ಸ್ಟಿಲ್ ನಾಟ್ ಕಂಡಕ್ಟಿಂಗ್ ಇಟ್. But if it provides little bit of energy, they start conducting electrons. They start conducting current actually. ಅರ್ಥ ಆಯ್ತಾ? ಸೊ ಇದು ಬೇಸಿಕಲಿ ಏನಾಗುತ್ತೆ, ಇನ್ ಕೇಸ್ ಆಫ್ ಕಂಡಕ್ಟರ್ಸಲ್ಲಿ ಈ ಕಂಡಕ್ಷನ್ ಬ್ಯಾಂಡು ಮತ್ತು ವ್ಯಾಲೆನ್ಸ್ ಬ್ಯಾಂಡು ಎರಡೂ ಓವರ್ಲ್ಯಾಪ್ ಆಗಿರುತ್ತೆ. ವ್ಯಾಲೆನ್ಸ್ ಬ್ಯಾಂಡ್ ಅಂದರೆ ಅದ್ರಲ್ಲಿ ಬರೀ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳಿದ್ರೆ ಅಷ್ಟು ಎನರ್ಜಿ ಕೊಟ್ಟರೆ ದೇ ಸ್ಟಾರ್ಟ್ ಕಂಡಕ್ಟಿಂಗ್, ದೇ ಸ್ಟಾರ್ಟ್ ಮೂವಿಂಗ್, ದೇ ಸ್ಟಾರ್ಟ್ ಕಂಡಕ್ಟಿಂಗ್ ಕರೆಂಟ್. ಅದಕ್ಕೆ ಅದನ್ನು ಕಂಡಕ್ಷನ್ ಬ್ಯಾಂಡ್ ಅಂತ ಕರಿತೀವಿ. ಈ ಎರಡೂ ಬ್ಯಾಂಡ್ ಓವರ್ಲ್ಯಾಪ್ ಅಂದರೆ ಏನು ಮೀನಿಂಗ್ ಏನು, ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಾನ್ಗೂ ಕಂಡಕ್ಟ್ ಮಾಡೋಕ್ಕೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ದೇ ಹ್ಯಾವ್ ಆಲ್ರೆಡಿ ದಟ್ ಮಚ್ ಆಫ್ ಎನರ್ಜಿ, ದೇ ಆರ್ ರೆಡಿ ಟು ಕಂಡಕ್ಟ್. ಸೊ ನೀವು ಜಸ್ಟ್ ವೋಲ್ಟೇಜ್ ಹಿಂಗೆ ಬ್ಯಾಟ್ರಿ ಹಾಕಿದ ತಕ್ಷಣ ಟಕ್ಕನ್ನು ಕಂಡಕ್ಟ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಕಂಡಕ್ಟರ್ಸಲ್ಲಿ, ಸೊ ಕಂಡಕ್ಟರ್ಸಲ್ಲಿ ದೇರ್ ಇಸ್ ನೋ ಗ್ಯಾಪ್ ಬಿಟ್ವೀನ್ ದ ಕಂಡಕ್ಷನ್ ಬ್ಯಾಂಡ್ ವ್ಯಾಲೆನ್ಸ್ ಬ್ಯಾಂಡ್ ಆ್ಯಂಡ್ ದಿಸ್ ಎನರ್ಜಿ ಗ್ಯಾಪ್ ವಿ ಕಾಲ್ಡ್ ಇಸ್ ಫಾರ್ಬಿಡನ್ ಎನರ್ಜಿ ಗ್ಯಾಪ್. ಇದು ಓವರ್ಲ್ಯಾಪ್ ಆಗಿರೋದ್ರಿಂದ 0 ಇರುತ್ತೆ, ಇ ಜಿ ಈಸ್ ಈಕ್ವಲ್ ಟು 0. ಅದಾದಮೇಲೆ ಎಲೆಕ್ಟ್ರಾನ್ ಕ್ಯಾನ್ ಈಸಿಲಿ ಮೂವ್ ಫ್ರಮ್ ವ್ಯಾಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್, ಆ್ಯಂಡ್ ವ್ಯಾಲೆನ್ಸ್ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ ಬೋತ್ ಆರ್ ಪಾರ್ಷಿಯಲಿ ಫಿಲ್ಡ್. ಈವನ್ ನೀವು ರೂಮ್ ಟೆಂಪರೇಚರ್ ತೊಗೊಂಡ್ರು ಆಲ್ಮೋಸ್ಟ್ ವ್ಯಾಲೆನ್ಸ್ ಬ್ಯಾಂಡಲ್ಲೂ ಕೆಲವೊಂದು ಎಲೆಕ್ಟ್ರಾನ್ಸ್ ಇರುತ್ತೆ, ಕಂಡಕ್ಷನ್ ಬ್ಯಾಂಡಲ್ಲೂ ಇರುತ್ತೆ, ಆಲ್ಮೋಸ್ಟ್ ಒಂದು 50% ಫಿಲ್ ಆಗಿರುತ್ತೆ. ಯು ಜಸ್ಟ್ ಲಿಟಲ್ ಅಪ್ಲೈ ಪೊಟೆನ್ಷಿಯಲ್ ಸ್ಟಾರ್ಟ್ ಕಂಡಕ್ಟಿಂಗ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಅದಾದಮೇಲೆ ಕಮಿಂಗ್ ಟು ದ ನೆಕ್ಸ್ಟ್ ವಿ ಡೈರೆಕ್ಟ್ಲಿ ಗೋ ಟು ಫಸ್ಟ್ ಇನ್ಸುಲೇಟರ್ಸ್. ಇನ್ಸುಲೇಟರ್ಸ್ ಏನಾಗುತ್ತೆ ಅಂದರೆ ಈ ಕಂಡಕ್ಷನ್ ಮತ್ತು ವ್ಯಾಲೆನ್ಸ್ ಬ್ಯಾಂಡ್ ಇದೆಯಲ್ವಾ, ಇದ್ರ ಗ್ಯಾಪ್ ತುಂಬ ಜಾಸ್ತಿ ಇರುತ್ತೆ. ಇಟ್ಸ್ ಮೋರ್ ದ್ಯಾನ್ 3 electron volts. This gap is called as we call this gap as forbidden energy gap ಅಂತ. ಇದು ಮೋರ್ ದೆನ್ 3 electron volt ಇರುತ್ತೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ, ನೀವು ಎಷ್ಟೇ ಕೊಟ್ಟರು, ನೀವು ಎಷ್ಟೇ ಟೆಂಪ್ರೇಚರ್ ಇಲ್ಲ ಎಕ್ಸ್ಟರ್ನಲ್ ನೀವು ವೋಲ್ಟೇಜ್, ಈಗ ನೀವು ಯಾವುದೊಂದು ಪ್ಲಾಸ್ಟಿಕ್ ತೊಗೊಂಡು ಬ್ಯಾಟ್ರಿ ಕನೆಕ್ಟ್ ಮಾಡೋದು ವರ್ಕ್ ಆಗುತ್ತೆ ಇಲ್ಲ. ಸೊ ಬೇಸಿಕಲಿ ನೀವು ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ವ್ಯಾಲೆನ್ಸ್ ಬ್ಯಾಂಡ್ ಕಂಪ್ಲೀಟ್ಲಿ ಫಿಲ್ ಆಗಿರುತ್ತೆ, ಕಂಪ್ಲೀಟ್ಲಿ ಕಂಡಕ್ಷನ್ ಬ್ಯಾಂಡ್ ಎಂಟಿ ಇರುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಎಲೆಕ್ಟ್ರಾನ್ ದೇ ನಾಟ್ ಮೂವ್ ಫ್ರಮ್ ದ ವ್ಯಾಲೆನ್ಸ್ ಬ್ಯಾಂಡ್ ಟು ದ ಕಂಡಕ್ಷನ್ ಬ್ಯಾಂಡ್ ದಟ್ ಈಸಿಲಿ. ಅದಾದಮೇಲೆ ವ್ಯಾಲೆನ್ಸ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಆ್ಯಂಡ್ ಇಟ್ಸ್ ಕಂಪ್ಲೀಟ್. ನೀವು ಯಾವತ್ತೇ ಎಕ್ಸಾಮಲ್ಲಿ ದಯವಿಟ್ಟು ಸ್ಟೇಟ್ಮೆಂಟ್ಸ್ ಬರೀ, ನಾನು ಬರೀ ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಯು ಟು ಕನ್ವರ್ಟ್ ಇನ್ ಟು ಸ್ಟೇಟ್ಮೆಂಟ್ಸ್. ವ್ಯಾಲೆನ್ಸ್ ಬ್ಯಾಂಡ್, ಡೋಂಟ್ ರೈಟ್ ವಿ ಬಿ, ವ್ಯಾಲೆನ್ಸ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್, ಕಂಡಕ್ಷನ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಎಂಟಿ ಈವನ್ ಎಟ್ ದ ರೂಮ್ ಟೆಂಪರೇಚರ್ಸ್. Even at room temperatures they don't conduct. But whereas if you take semiconductors, this gap is little less. So the gap between the conduction band and the valence band is small. Its value is less than 3 electron volts. And now in modu at room temperature there are very few electrons, very that's almost negligible, you can say. The only few electrons move from the conduction band to from valence band to conduction band room temperatures. ಬಟ್ ಆದರೆ ನೀವು ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಮೋರ್ ಎಲೆಕ್ಟ್ರಾನ್ ಸ್ಟಾರ್ಟ್ ಮೂವಿಂಗ್ ಫ್ರಮ್ ವ್ಯಾಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್. ಅರ್ಥ ಆಯ್ತು? ಅಟ್ ರೂಮ್ ಟೆಂಪ್ರೇಚರ್ ವೆರಿ ಫ್ಯೂ ಆರ್ ದೆ. ಬಟ್ ನೀವು 0 ಟೆಂಪ್ರೇಚರ್ ತೊಗೊಂಡ್ರೆ, ಅಬ್ಸಲ್ಯೂಟ್ 0 ಟೆಂಪ್ರೇಚರ್ ತೊಗೊಂಡ್ರೆ, ಅಬ್ಸಲ್ಯೂಟ್ಲಿ 0 ಟೆಂಪ್ರೇಚರಲ್ಲಿ ಎಲ್ಲ ಎಲೆಕ್ಟ್ರಾನ್ಸು ಇಲ್ಲೇ ಇದೆ ವ್ಯಾಲೆನ್ಸ್ ಬ್ಯಾಂಡಲ್ಲಿ. ದ ನೋ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಷನ್ ಬ್ಯಾಂಡ್ ಅಟ್ 0 ಟೆಂಪ್ರೇಚರ್ಸ್. ರೂಮ್ ಟೆಂಪ್ರೇಚರ್ ಅಂದರೆ 25-27 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸ್ವಲ್ಪ ದೇರ್ ವೆರಿ ಫ್ಯೂ ಎಲೆಕ್ಟ್ರಾನ್ ದೇ ಸ್ಟಾರ್ಟ್ ಕಂಡಕ್ಟಿಂಗ್. ಬಟ್ ಟೆಂಪ್ರೇಚರ್ ಜಾಸ್ತಿ ಮಾಡೋಷ್ಟು ಏನಾಗುತ್ತೆ, they'll start more and more conductance. That's why. So this is the beauty of semiconductors. Semiconductors ಕೆಲವೊಂದು ಪಾಯಿಂಟ್ ಆಫ್ ಅಲ್ಲಿ ಕಂಡಕ್ಟ್ ಮಾಡುತ್ತೆ, ಕೆಲವೊಂದು ಪಾಯಿಂಟ್ ಆಫ್ ಅಲ್ಲಿ ಕಂಡಕ್ಟ್ ಮಾಡೋದಿಲ್ಲ. ಯು ಕ್ಯಾನ್ ಮೇಕ್ ದೆಮ್ ಟು ವರ್ಕ್ ಆಸ್ ಕಂಡಕ್ಟರ್ ಆಸ್ ವೆಲ್ ಆಸ್ ಅನ್ ಇನ್ಸುಲೇಟರ್. ಅರ್ಥ ವೆರಿ ಬ್ಯೂಟಿಫುಲ್. ಇದನ್ನು ಯುಟಿಲೈಸ್ ಮಾಡಿಕೊಂಡೆ ಹೋಲ್ ಎಂಟೈರ್ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ ಡೆವಲಪ್ಡ್. ಇವತ್ತು ನಮ್ಮ ಬೆಂಗಳೂರು ಬಂದು ಸಿಲಿಕಾನ್ ಸಿಟಿ. ಯಾಕೆ ಸಿಲಿಕಾನ್ ಸಿಟಿ? ಸಿಲಿಕಾನ್ ಎಸ್ ಐ ಅಂದರೆ ಏನು? ಸಿಲಿಕಾನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸೆಮಿ ಕಂಡಕ್ಟರ್. ಅದು ಬೇಸಿಕಲಿ 14 ಗ್ರೂಪ್ ಎಲಿಮೆಂಟು, ವಿ ಕ್ಯಾನ್ ಗೆಟ್ ಎ ಸಿಲಿಕಾನ್. ಅರ್ಥ ಆದ ಕ್ಲಿಯರ್ ಆಗಿ? ದಿಸ್ ಇಸ್ ವಾಟ್. ಸೊ ಎಕ್ಸಾಮಲ್ಲಿ ಕೇಳಿದಾಗ ದಯವಿಟ್ಟು ಇದಕ್ಕೆ ಸೆಂಟೆನ್ಸಸ್ ಬರೀರಿ, ಡೋಂಟ್ ರೈಟ್. ಅರ್ಥ ಮಾಡ್ಕೊಳ್ಳಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾವುದೂ ಮಗ್ಗಪ್ ಮಾಡಬೇಡಿ. ಯಾವುದೋ ಒಂದು ಬುಕ್ಕಲ್ಲಿ ನಿಮಗೆ ಡೆಫಿನೇಷನ್ ಇದೆ,
ಆ ಡೆಫಿನೇಷನ್ನೇ ಹೋಗಿ ನೀವು ಬರೀಬೇಕಂತೇನಿಲ್ಲ. ವೆರಿ ಇಂಪಾರ್ಟೆಂಟ್. ಏನಿದು ನೆನಪಿಟ್ಕೊಬೇಕು, ಇಲ್ಲಿ ಓವರ್ಲ್ಯಾಪ್ ಆಗಿರುತ್ತೆ, EG0 ಇರುತ್ತೆ, ಇಲ್ಲಿ ಎರಡು ಬ್ಯಾಂಡ್ಸು ಪಾರ್ಷಿಯಲಿ ಫಿಲ್ ಆಗಿರುತ್ತೆ. ಈವನ್ ಅಟ್ ರೂಮ್ ಟೆಂಪ್ರೇಚರ್ಸ್ ದೇ ಕ್ಯಾನ್ ಈಸಿಲಿ ಮೂವ್ ಫ್ರಮ್ ಹಿಯರ್ ಟು ಹಿಯರ್. ದ್ಯಾಟ್ಸ್ ಇಟ್. ಅರ್ಥ ಆಯ್ತಾ? ಸೊ ಇಲ್ಲಿ ಇದನ್ನೇ ಪಾಯಿಂಟ್ಸ್ ಆಗಿ ನಿಮ್ಮ ಎಕ್ಸಾಮಲ್ಲಿ ದೇ ಮೇ ಆಸ್ಕ್ ಯು ಟು ರೈಟ್ ಬೇಸಿಕಲಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎನಿ ಟೂ ಅಂತ ಕೇಳ್ಬೋದು. ಇಲ್ಲ ಎಕ್ಸ್ಪ್ಲೇನ್, ಇಫ್ ದೇ ಆಸ್ಕ್ ಯು ಟು ಎಕ್ಸ್ಪ್ಲೇನ್ ಎನರ್ಜಿ ಬ್ಯಾಂಡ್ ಥಿಯೋರಿ ಅಂತ ಹೇಳಿದ್ರೆ ಡಯಾಗ್ರಾಮ್ ಬರೆದು ಒಂದು 2-3 ಪಾಯಿಂಟ್ ಪ್ರತಿಯೊಂದಕ್ಕೂ ಬರೆದ್ರೆ ಮುಗಿಯುತ್ತೆ. ಯೂಶಲಿ ಇಟ್ ಕಮ್ಸ್ 3 ಮಾರ್ಕ್ಸ್ಗೆ ಆರಾಮಾಗಿ ಸ್ಕೋರ್ ಮಾಡೋದು. 5 ಮಾರ್ಕ್ಸ್ ಬಂದರೆ ಸ್ವಲ್ಪ ಡೀಟೇಲ್ ಆಗಿ ಬರೀರಿ. ಅದಾದಮೇಲೆ ನಂತರ ಕ್ಲಾಸಿಫಿಕೇಶನ್ ಆಫ್ ಸೆಮಿಕಂಡಕ್ಟರ್ಸ್. ನಿಮ್ಗೆ ಅರ್ಥ ಆಗಿದೆ ಸೆಮಿಕಂಡಕ್ಟರ್ ಏನೀಗ? ಇಟ್ ಕ್ಯಾನ್ ಆಕ್ಟ್ ಲೈಕ್ ಎ ಕಂಡಕ್ಟರ್, ಇಟ್ ಕ್ಯಾನ್ ಆಕ್ಟ್ ಲೈಕ್ ಎ ಇನ್ಸುಲೇಟರ್ ಡಿಪೆಂಡಿಂಗ್ ಆನ್ ಸರ್ಟನ್ ಥಿಂಗ್ಸ್. And we can increase the conductivity. How can you increase conductivity? There are two ways. One is intrinsic, other one is extrinsic. Intrinsic andre eno, take the semiconductors and increase the temperature of that and conductivity increases. Because yake increase agutte? Because these electrons which are present in the valence band, they will get more energy, so they will start jumping into conduction band. ಅರ್ಥ ಆಯ್ತಾ? ಅಂದರೆ ಅದಕ್ಕೆ ಆಲ್ಮೋಸ್ಟ್ ಒಂದು 0 ಎಲೆಕ್ಟ್ರಾನ್ ವೋಲ್ಟ್ ಇದೆ. ನೀವು ಕಂಡಕ್ಟ್ ಮಾಡೋಕ್ಕಂದ್ರೆ 5 ಎಲೆಕ್ಟ್ರಾನ್ ಬೇಕು. ಯು ಆರ್ ಸಪ್ಲೈಯಿಂಗ್ ಎನರ್ಜಿ. So that means by heating, by increasing the temperature, you're getting the semiconductors to become conductors. That's called intrinsic semiconductors. Artha aita? Adadmele what is extrinsic? The word says very beautiful word, extrinsic and external. Naven martivi, we increase the conductivity of a semiconductor by adding external agent and external impurity. External impurity add ಮಾಡಿದಾಗ ಇದರ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಈಗ ಸೆಮಿಕಂಡಕ್ಟರ್ಸ್ ಬಂದು ಅದು ಕಂಡಕ್ಟ್ ಮಾಡೋದಿಲ್ಲ, ಬಟ್ ಇಂಪ್ಯೂರಿಟಿ ಆ್ಯಡ್ ಮಾಡಿದಾಗ ಅದು ಇಟ್ ವಿಲ್ ಸ್ಟಾರ್ಟ್ ಕಂಡಕ್ಟಿಂಗ್. ಸೊ ವಿ ಕ್ಯಾನ್ ಮೇಕ್ ಎ ಸೆಮಿಕಂಡಕ್ಟರ್ ಇಂಟು ಕಂಡಕ್ಟರ್ ಬೈ 2 ways. One is by increasing by giving by increasing thermal energy of the material, or by increasing temperature of the semiconductor, and other one is by adding external impurity. This is called as doping. ನಾನು ಹೇಳ್ತೀನಿ ಈಗ ಅಗೇನ್ ಇದರಲ್ಲಿ 2 ಟೈಪ್ ಇದೆ, N ಟೈಪ್ ಮತ್ತು P ಟೈಪ್. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ 100% ದೇ ಆಸ್ಕ್ ಯು ಮೆನಿ ಟೈಮ್ಸ್ ದೇ ಆಸ್ಕ್ ಡಿಫ್ರೆನ್ಸಸ್. ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಫಸ್ಟ್ ಅರ್ಥ ಮಾಡ್ಕೋಣ. ಸೊ ವಾಟ್ ಈಸ್ ವೆರಿ ಸಿಂಪಲ್ ಮಕ್ಕಳು. ಐ ಟೋಲ್ಡ್ ಎಕ್ಸ್ಟ್ರೆನ್ಸಿಕ್ ಅಂತ. ಐ ಟೆಲ್ ಯು ಪಾಯಿಂಟ್ಸ್ ಒನ್ ಬೈ ಒನ್, ಡೋಂಟ್ ವರಿ. ನಾನು ಪಾಯಿಂಟ್ಸ್ ಆಲ್ರೆಡಿ ಬರ್ದಿದ್ದೀನಿ ಇಲ್ಲಿ. ಐ ರಿಟರ್ನ್ ಆಲ್ ದ ಪಾಯಿಂಟ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೋಸ್ಕರ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅರ್ಥ ಮಾಡ್ಕೊಬೇಕು. ಎಕ್ಸ್ಟ್ರೆನ್ಸಿಕ್ ಆಯಿತಾ? ಇಂಟ್ರೆನ್ಸಿಕ್ ನೆನ್ಪಿಟ್ಕೊಳ್ಳಿ. ಇನ್ಸೈಡ್, ದಟ್ ಮೀನ್ಸ್ ನಥಿಂಗ್ ಇಸ್ ಆ್ಯಡ್ ಎಕ್ಸ್ಟರ್ನಲಿ. ದಟ್ ಮೀನ್ಸ್ ಈಟಿಂಗ್ ದ ಮೆಟಲ್, ಈಟಿಂಗ್ ದ ಸೆಮಿಕಂಡಕ್ಟರ್, ದಟ್ಸ್ ಇಟ್. ಎಕ್ಸ್ಟೆನ್ಸಿಕ್ ಅಂತ ಎಕ್ಸ್ಟರ್ನಲ್, ಆಚೆಯಿಂದ ಆ್ಯಡ್ ಮಾಡ್ತೀವಿ. ತುಂಬ ಮಕ್ಳಿಗೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಎಕ್ಸ್ಟೆನ್ಸಿಗೆ ಇಂಟ್ರೆನ್ಸಿಕ್ ಬರೀತಾರೆ, ಇಂಟ್ರೆನ್ಸಿಗೆ ಎಕ್ಸ್ಟೆನ್ಸಿಕ್ ಬರೀತಾರೆ. ಅರ್ಥ ಆಯ್ತಾ ಕ್ಲಿಯರಾಗಿ? ಹಿಂಗೆ ನೆನ್ಪಿಟ್ಕೊಂಡು ನೀವು ಮರೆಯೋದಿಲ್ಲ. ಅದಾದಮೇಲೆ N ಟೈಪ್ ಮತ್ತು P ಟೈಪ್. ಎಕ್ಸ್ಟೆನ್ಸಿಕಲ್ಲಿ 2 ಟೈಪ್, N ಟೈಪ್ ಮತ್ತು P ಟೈಪ್. ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್. ಫಸ್ಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಡೋಪಿಂಗ್. ವಾಟ್ ಇಸ್ ಡೋಪಿಂಗ್ ಅಂತ ಹೇಳಿದ್ರೆ ಇಟ್ಸ್ ಅ ಮೆಥಡ್ ಆಫ್ ಆ್ಯಡಿಂಗ್ ಎನ್ ಎಕ್ಸ್ಟರ್ನಲ್ ಇಂಪ್ಯೂರಿಟಿ ಟು ಎನ್ ಸೆಮಿಕಂಡಕ್ಟರ್ ಟು ಇನ್ಕ್ರೀಸ್ ದ ಕಂಡಕ್ಟಿವಿಟಿ. ಡೋಪಿಂಗ್ ಅಂದರೆ ಕೀವರ್ಡ್ಸ್ ನೆನ್ಪಿಟ್ಕೊಬೇಕು. Adding an impurity to a semiconductor to increase its conductivity is called as doping. There are 2 types of doping basically. ನೀವು ಬೇಸಿಕಲಿ ಡೋಪಿಂಗ್ ಅಂದರೆ ಇದು 14 ಗ್ರೂಪ್ ಎಲಿಮೆಂಟ್ಸ್. ಇವೆಲ್ಲ ಸೆಮಿಕಂಡಕ್ಟರ್ಸ್, ಇವೆಲ್ಲ SI G ಇವೆಲ್ಲನೂ 14 ಗ್ರೂಪ್ ಎಲಿಮೆಂಟ್ಸು. ನೀವೇನು ಮಾಡ್ಬೋದು ಈಗ? ಯು ಕ್ಯಾನ್ ಆ್ಯಡ್ 13 ಗ್ರೂಪ್ ಎಲಿಮೆಂಟ್ಸ್ ಟು 14 ಗ್ರೂಪ್ ಎಲಿಮೆಂಟ್ಸ್. ಬೇಸಿಕಲಿ ಅಲ್ಯೂಮಿನಿಯಂ, ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ ಇದನ್ನು ಆ್ಯಡ್ ಮಾಡಿದಾಗ 13 ಗ್ರೂಪ್ ಎಲಿಮೆಂಟ್ಸಲ್ಲಿ ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ? ಲಾಸ್ಟ್ 13 ಗ್ರೂಪ್ 3 ಎಲೆಕ್ಟ್ರಾನ್ಸ್ ಇರುತ್ತೆ. ನೀವು ಇದರ ಬೋರಾನ್, ಅಲ್ಯೂಮಿನಿಯಂ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಬರೆದಾಗ ಇಫ್ ಯು ಡ್ರಾ ದ EC electronic configuration, there are 3 electrons in the outermost shell. Fourth, there is no one more is not there. You know octet rule, ನೀವು ಕಲ್ತಿರ್ಬೇಕು ನೀವು ಕೆಮಿಸ್ಟ್ರಿಯಲ್ಲಿ octet rule ಅಂತ. ಅದಾದ್ಮೇಲೆ ಸೊ ಬೇಸಿಕಲಿ ಈ ಥರ 3 ಇರುತ್ತೆ. ಬಟ್ ಇಫ್ ಯು ಟೇಕ್ 14 ಗ್ರೂಪ್ ಎಲಿಮೆಂಟ್, ದೇ ಹ್ಯಾವ್ 4 electrons in the outermost shell. I think ಕಾರ್ಬನ್, there is a famous 10th ಕ್ಲಾಸ್ ಒಂದು ಕ್ವಶನ್ ಬರ್ತಾ ಇತ್ತು. ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಅಂತ ಒಂದು ಚಾಪ್ಟರ್ ಇತ್ತು. ಅದರಲ್ಲಿ ಒಂದು ದೊಡ್ಡ ಥಿಯರಿನೇ ಇತ್ತು. ವೈ ಕಾರ್ಬನ್, ಸಿನ್ಸ್ ಇಟ್ ಹಸ್ 4 electron, ವೈ ವಿ ಹ್ಯಾವ್ ಸೋ ಮೆನಿ ಕಾರ್ಬನ್ ಥಿಂಗ್ಸ್ ಅರೌಂಡ್ ಅಸ್, ವಿ ಆರ್ ಆಲ್ ಮೇಡ್ ಅಪ್ ಆಫ್ ಕಾರ್ಬನ್. ಸೊ ನಮ್ಮ ಸರೌಂಡಿಂಗಲ್ಲಿ 90% ಕಾರ್ಬನ್ನೇ. ಎಂತಕ್ಕೆ ಅಂದರೆ ಅದ್ರಲ್ಲಿ 4 electrons ಇದೆ. ಅದು ಯಾಕೆ ಅಂತ ಒಂದು ವೆರಿ ಗುಡ್ ಕ್ವಶನ್ ಇತ್ತು. ನಿಮ್ಗೆ ನೆನಪಿದೆಯೋ ಎಲ್ಲ ಗೊತ್ತಿಲ್ಲ, ನೋ ಪ್ರಾಬ್ಲಮ್. ಓಕೆ, ಸಿಲಿಕಾನಲ್ಲಿ 4 electron ಇರುತ್ತೆ, ಸಿಲಿಕಾನ್, ಜರ್ಮೇನಿಯಂ, ಆಲ್ ದೋಸ್ ಥಿಂಗ್ಸ್. ಅದಾದಮೇಲೆ ನಂತರ ಫಾಸ್ಫರಸ್, ಬೇಸಿಕಲಿ ಆರ್ಸೆನಿಕ್ ತೊಗೊಂಡ್ರೆ ಅದರಲ್ಲಿ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರುತ್ತೆ. ಇದು ಕಾಲ್ಡ್ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ, ಅಂದರೆ 5 electrons ಇರುತ್ತೆ. ಸೊ ನಾವೇನು ಒಂದು ವೇಳೆ ಬೇಸಿಕಲಿ 13 ಗ್ರೂಪ್ ಮತ್ತು 14 ಗ್ರೂಪ್ ಎಲಿಮೆಂಟ್ಸ್ನ ಡೋಪ್ ಮಾಡಿದಾಗ, ಡೋಪ್ ಅಂದರೆ ಮಿಕ್ಸ್ ಮಾಡಿದಾಗ, ಅಂದರೆ ಇಂಪ್ಯೂರಿಟಿ, ಇದು ಇಂಪ್ಯೂರಿಟಿ, ಇದನ್ನು ಆ್ಯಡ್ ಮಾಡಿದಾಗ ನೋಡಿ ಇವೆರಡೂ ಮಿಕ್ಸ್ ಮಾಡಿದೆ ನನಗೆ ಏನಾಗುತ್ತೆ? ಬೇಸಿಕಲಿ ವಿ ಸಪೋಸ್ ಟು ಹ್ಯಾವ್ 8, ಬಟ್ ದೇ ಆರ್ ಓನ್ಲಿ 4, ದೇ ಆರ್ ಓನ್ಲಿ 7. ದೇರ್ ಇಸ್ 1 ವ್ಯಾಲೆನ್ಸ್ ಈಸ್ ಲೆಫ್ಟ್, ಅಂದರೆ ಇಲ್ಲಿ ಒಂದು ಗ್ಯಾಪ್ ಇದೆ. ಇದು ಹೋಲ್ ಅಂತ ಕರಿತೀವಿ. ದ ಹೋಲ್ಸ್ ಆರ್ ಕ್ರಿಯೇಟೆಡ್. ಅರ್ಥ ಆಯ್ತಾ? ಬೇಸಿಕಲಿ ಸೊ
ಸೊ ಈ ಹೋಲ್ಸ್ ಕ್ರಿಯೇಟ್ ಆಗಿದೆ ಏನಾಗುತ್ತೆ ಗೊತ್ತಾ, ಈ ಸರ್ ನೀವು ಕೇಳ್ಬೋದು ಸರ್ ಹೋಲ್ಸ್ ಇದ್ರೆ ಹೆಂಗೆ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇದೆಯಲ್ವಾ ಅಂತ. ಈಗ ಏನಾಗುತ್ತೆ, ಅಲ್ಲಿ ಹೋಲ್ಸ್ ಇದ್ದರೆ ಈ ಎಲೆಕ್ಟ್ರಾನ್ ಅಲ್ಲಿ ಜಂಪ್ ಮಾಡ್ಬೋದಾ, ದಿಸ್ ಎಮ್ ಟಿ ಸ್ಪೇಸ್. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ನಾನು ಪ್ರತಿ ಸಲ ಎಕ್ಸಾಂಪಲ್ ಕೊಡ್ತೀನಿ. ಸೊ ನೀವು ಈ ಒಂದು ಅದ್ರ ಹೆಸರೇ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ, ಈ ಥರ ಒಂದು ರೌಂಡಾಗಿ ಬರುತ್ತೆ, ಅದ್ರಲ್ಲಿ ಗೋಳಿ ಇರುತ್ತೆ, ಮಾರ್ಬಲ್ಸ್. ಸೊ ಜಾತ್ರೆ ಎಲ್ಲ ಸಿಗುತ್ತೆ 20-30 ರೂಪಾಯಿ, ಅದರಲ್ಲಿ ಹಿಂಗೆ ಲಿಫ್ಟ್ ಮಾಡಿ ಹಿಂಗೆ ಆಟ ಆಡಬೇಕು. ಒಂದು ಸರ್ಕ್ಯುಲರ್ ಈ ಥರ ಇರುತ್ತೆ, ಯಾವ್ಯಾವ ಸರ್ಕ್ಯುಲರ್ ಲೈಕ್ ದಿಸ್, ತುಂಬ ಈ ಥರ ಎಲ್ಲ ಇರುತ್ತೆ. ಅದರಲ್ಲಿ ಎಲ್ಲ ಮಾರ್ಬಲ್ಸ್, ನಾವು ಗೋಳಿ ಅಂತ ಹೇಳ್ತೀವಿ. ಐ ಥಿಂಕ್ ಯು ಮಸ್ಟ್ ಹ್ಯಾವ್, ಅದು ನೀವು ಆಡಿದ್ರಲ್ಲ ಗೊತ್ತಿಲ್ಲ. ಸೊ ಅದೆಲ್ಲ ನಮ್ಮ ಫೇವ್ರೆಟ್ ಗೇಮ್ಸ್. ಓಕೆ, ವೆರಿ ಸ್ಮಾಲ್. ಸೊ ಅದರಲ್ಲಿ ನಾವು ಮೂವ್ ಮಾಡ್ತೀವಿ, ಅಲ್ಲಿ ಗ್ಯಾಪ್ ಇದ್ದರೆ ಮಾತ್ರ ಮೂವ್ ಮಾಡೋಕ್ಕಾಗುತ್ತೆ, ಗ್ಯಾಪ್ ಇಲ್ಲಂದರೆ ಮೂವ್ ಮಾಡೋಕ್ಕಾಗೋದಿಲ್ವಲ್ಲ. ಅಲ್ಲಿ ಗ್ಯಾಪ್ ಇದ್ದರೆ ಮೂವ್ ಮಾಡ್ಬೋದು. ಅಂದರೆ ಈ ದಿಸ್ ಎಲೆಕ್ಟ್ರಾನ್ ಕ್ಯಾನ್ ಮೂವ್ ಇನ್ ಟು ದಿಸ್ ಸಿನ್ಸ್ ದಿಸ್ ದ ಗ್ಯಾಪ್ ಇಸ್ ದರ್. ಅಲ್ಲಿ ಹೋಲ್ ಮೂವ್ ಆಗ್ತಾ ಇಲ್ಲ. ನಿಮ್ಗೆ ಏನು ಅನಿಸುತ್ತೆ ಈಗ ನೋಡಿ, ಈ ಎಲೆಕ್ಟ್ರಾನ್ ಇಲ್ಲಿ ಮೂವ್ ಆಯಿತಾ, ನಿಮಗೆ ಆಗ ಇಲ್ಲಿ ಹೋಲ್ ಕ್ರಿಯೇಟ್ ಆಯಿತಾ. ಸೊ ಎಲೆಕ್ಟ್ರಾನ್ಸ್ ಹಿಂಗೆ ಮೂವ್ ಆದರೆ ನಿಮಗೆ ಹೋಲ್ಸ್ ಹಿಂಗೆ ಮೂವ್ ಆದಂಗೆ ಅನಿಸುತ್ತೆ, ಬಟ್ ಅಲ್ಲಿ ಹೋಲ್ಸ್ ಮೂವ್ ಆಗ್ತಾ ಇಲ್ಲ. ಇಲ್ಲಿ ಹೋಲ್ ಇತ್ತು, ಎಲೆಕ್ಟ್ರಾನ್ ಇಲ್ಲಿ ಹೋಯ್ತು, ಇಲ್ಲಿ ಹೋಲ್ ಕ್ರಿಯೇಟ್ ಆಯಿತು. ಸೊ ಲಾಜಿಕಲಿ ಏನಾಯಿತು, ಇಲ್ಲಿರೋ ಹೋಲ್ ಇಲ್ಲಿ ಬಂತು, ಇಲ್ಲಿ ಎಲೆಕ್ಟ್ರಾನ್ ಇಲ್ಲಿ ಹೋಯ್ತು. ಎಲೆಕ್ಟ್ರಾನ್ಸ್ ಹಿಂಗೆ ಹೋದರೆ ಹೋಲ್ಸ್ ಹಿಂಗೆ ಬರುತ್ತೆ. ಅರ್ಥ ಇದೆ ಕ್ಲಿಯರಾಗಿ, ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ನಾನು ಇವೆರಡನ್ನು ಗ್ರೂಪ್ ಮಾಡಿದಾಗ, ಏನಾಗುತ್ತೆ ಈಗ, ಲಾಜಿಕಲಿ ಆಲ್ರೆಡಿ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ. ಎಕ್ಸ್ಟ್ರಾ ಎಲೆಕ್ಟ್ರಾನ್ ಪಾಪ ಇಟ್ ಇಸ್ ನಾಟ್ ಹೆಲ್ಡ್ ಬೈ ಎನಿ ಒನ್. ದಿ ಪ್ರಾಸ್ಫರಸ್ ಆಲ್ಸೋ ನಾಟ್, ಪ್ರಾಸ್ಫರಸ್ ಸ್ವಲ್ಪ ಲೂಸಾಗಿ ಹೆಲ್ಡ್ ಆಗಿರುತ್ತೆ. ಇದಕ್ಕೆ ಆಲ್ರೆಡಿ 4 ಎಲೆಕ್ಟ್ರಾನ್ ಇರುತ್ತೆ, ಇದಕ್ಕೆ ಆಲ್ರೆಡಿ 4 ಎಲೆಕ್ಟ್ರಾನ್ ಇರುತ್ತೆ. ವೆರಿ ಹ್ಯಾಪಿ. ದಿಸ್ ಗೈ ಈಸ್ ಫ್ರೀ ಗೈ, ಯು ಕ್ಯಾನ್ ಡೂ ಎನಿಥಿಂಗ್ ಯು ವಾಂಟ್. ಯು ಸ್ಟಾರ್ಟ್ ಮೂವಿಂಗ್ ಹಿಯರ್ ಆ್ಯಂಡ್ ದೇರ್, ಗೋ ರೋಮ್ ಹಿಯರ್ ಆ್ಯಂಡ್ ದೇರ್. ಸೊ ದಟ್ ಗೈ ವಿಲ್ ಸ್ಟಾರ್ಟ್ ಕಂಡಕ್ಟಿಂಗ್ ಎಲೆಕ್ಟ್ರಾನ್ಸ್. ನೋಡಿ, this guy, free guy. So always when you're free to do something, you can do anything you want. So free electron, this one electron will start conducting. So since we are doping these two, and since there's extra electron, that means extra negative charge, we call n type. Right? And we are doping these two, since there's a deficiency of electron, or there is a empty space, there's no electron, that's called hole. So we call it as p type. There's a deficiency of electron, that means like a p type, positive type. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಷ್ಟು ಅರ್ಥ ಆದಮೇಲೆ ನನಗೆ ಗೊತ್ತು, ಇದು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಬೋರ್ಡ್ ಎಕ್ಸಾಮಲ್ಲಿ ನಿಮ್ಮ ಕ್ವಶನ್ ಕೇಳ್ತಾರೆ, ಆರಾಮಾಗಿ ಬರಿಬೋದು ನೀವು. ಫಸ್ಟು ವಾಟ್ ಈಸ್ ಇಂಟ್ರೆನ್ಸಿಕ್? ಇಂಟ್ರೆನ್ಸಿಕ್ ಅನ್ನೋದು ಪ್ಯೂರ್ ಫಾರ್ಮ್, ಯಾವುದೇ ರೀತಿಯಾದ ಅದರಲ್ಲಿ ಇಂಪ್ಯೂರಿಟಿ ಆ್ಯಡ್ ಆಗೋದಿಲ್ಲ, ಬರೀ ನಾವು ಹೀಟ್ ಮಾಡ್ತೀವಿ ಅಷ್ಟೇ. ಎಕ್ಸ್ಟ್ರೆನ್ಸಿಕ್ ಇಂಪ್ಯೂರ್ ಫಾರ್ಮ್ ಆಫ್ ಸೆಮಿಕಂಡಕ್ಟರ್ಸ್. ಇಲ್ಲಿ ಇಂಟ್ರೆನ್ಸಿಕಲ್ ಬೇಸಿಕಲಿ ಇ ಆ್ಯಂಡ್ ಎಚ್ ಆರ್ ಥರ್ಮಲಿ ಜನರೇಟ್, ಅಂದರೆ ಹೀಟ್ ಮಾಡ್ತೀವಿ, ಅದರಿಂದ ಒಂದು ಎಲೆಕ್ಟ್ರಾನ್ ಆಚೆ ಬರುತ್ತೆ, ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಆಚೆ ಬರುತ್ತೋ ಅಷ್ಟು ಹೋಲ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲೇನಾಗುತ್ತೆ, ಇಲ್ಲಿ ಆ ಥರ ಇಲ್ಲ, ಇಲ್ಲಿ ಇಂಪ್ಯೂರಿಟಿ ಆ್ಯಡ್ ಮಾಡ್ತೀವಲ್ವಾ. ಸಿನ್ಸ್ ಆ್ಯಡಿಂಗ್ ಇಂಪ್ಯೂರಿಟಿ, ಆ ಇಂಪ್ಯೂರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎನ್ ಜಾಸ್ತಿ ಇರ್ಬೋದು, ಎಚ್ ಜಾಸ್ತಿ ಇರ್ಬೋದು, ಡಿಪೆಂಡ್ ಆಗುತ್ತೆ. ಅದಾದಮೇಲೆ ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಬೋತ್ ಇ ಆ್ಯಂಡ್ ಎಚ್. ಇಲ್ಲಿ ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಎನ್ ಟೈಪಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ, ಪಿ ಟೈಪಲ್ಲಿ ಹೋಲ್ಸ್ ಜಾಸ್ತಿ ಇರುತ್ತೆ. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ವಿಲ್ ಕ್ಯಾರಿ ದ ಕರೆಂಟ್. ಅದಾದಮೇಲೆ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಕಂಡಕ್ಟಿವಿಟಿ ಡಿಪೆಂಡ್ಸ್ ಆನ್ ಇಂಪ್ಯೂರಿಟಿ ಆ್ಯಡೆಡ್. ನೋಡಿ, ಇಷ್ಟು ಬರೆದು ಬಿಟ್ರೆ ನಿಮ್ಗೆ ಒಂದು ಮಾರ್ಕ್ ಕಟ್ ಮಾಡೋಕ್ಕಾಗೋದಿಲ್ಲ. ಯು ರಿಟರ್ನ್ ಎವ್ರಿಥಿಂಗ್ ಲಿಟ್ರಲಿ. ಬೇಕಾದ್ರೆ ಸೆಂಟೆನ್ಸ್ ಫಾರ್ಮ್ ಮಾಡಿ, ಸೆಂಟೆನ್ಸು ಬೇಕಾಗಿಲ್ಲ. ಇಫ್ ದೇ ಆಸ್ಕ್ ಯು 2 or 3 marks, ಯು ರೈಟ್ ಸೇಮ್ ಥಿಂಗ್. ಯು ಕ್ಯಾನ್ ಜಸ್ಟ್ ಆ್ಯಡ್ ಸೆಮಿಕಂಡಕ್ಟರ್ ಈಸ್ ಎ ಪ್ಯೂರ್ ಫಾರ್ಮ್. ನೀವೆಲ್ಲ ಎಕ್ಸ್ಪರ್ಟ್ ಇರ್ತೀರ, ಪಾಯಿಂಟ್ಸ್ ಕೊಟ್ಟಿದ್ರೆ ಯು ಕ್ಯಾನ್ ಆ್ಯಡ್ ಎನಿಥಿಂಗ್ ಯು ವಾಂಟ್. ಜಸ್ಟ್ ಆ್ಯಡಿಂಗ್ ಸೆಮಿಕಂಡಕ್ಟರ್ ಇಸ್ ದಿಸ್ ಸೆಮಿಕಂಡಕ್ಟರ್ ಇಸ್ ಎ ಪ್ಯೂರ್ ಫಾರ್ಮ್. ಇನ್ ದಿಸ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನ್ಸ್ ಹೋಲ್ಸ್ ಆರ್ ಥರ್ಮಲಿ ಜನರೇಟೆಡ್. ಇನ್ ದಿಸ್ ಸೆಮಿಕಂಡಕ್ಟರ್ಸ್ ಎನ್ ಈಸ್ ಈಕ್ವಲ್ ಟು NH. ಅರ್ಥ ಆಯ್ತಾ? ಯು ಕ್ಯಾನ್ ರೈಟ್ ಎನಿಥಿಂಗ್ ಯು ವಾಂಟ್, ಆಯಿತಾ? ಬಟ್ ಪಾಯಿಂಟ್ಸ್ ನೆನ್ಪಿಟ್ಕೊಬೇಕು. ಪಿ ಟೈಪ್ ಅಗೇನ್ ಪಿ ಟೈಪ್. ವಾಟ್ ಇಸ್ ಪಿ ಟೈಪ್ ಅಂದರೆ ಟ್ರೈವೆಲೆಂಟ್ ಇಂಪ್ಯೂರಿಟಿ. ಇಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಹೋಲ್ಸ್. ಇಲ್ಲಿ ಆಬ್ವಿಯಸ್ಲಿ ಹೋಲ್ಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಎಲೆಕ್ಟ್ರಾನ್ಸ್. ಆ್ಯಂಡ್ ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಹೋಲ್ಸ್. ಇಯರ್ ಕಂಡಕ್ಟಿವಿಟಿ ಇಸ್ ಕ್ವೈಟ್ ಲೆಸ್. ಅಂದರೆ ಇಲ್ಲಿ ಹೋಲ್ಸ್ ಇರುತ್ತಲ್ಲ, ಒಂದು ಎಲೆಕ್ಟ್ರಾನ್ ಮೂವ್ ಆಗಬೇಕು. ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಆ್ಯಂಡ್ ಇ ಆ್ಯಂಡ್ ಎಚ್ ಆರ್ ಜನರೇಟ್ ಬೈ ಡೋಪಿಂಗ್. ಆ್ಯಂಡ್ ಇಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ. ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಎಲೆಕ್ಟ್ರಾನ್ಸ್. ಆ್ಯಂಡ್ ಕಂಡಕ್ಟಿವಿಟಿ ಕಂಪೇರಿಟಿವ್ಲಿ ಪಿ ಟೈಪ್ ಕಂಪೇರ್ ಮಾಡಿ ಎನ್ ಟೈಪಲ್ಲಿ ಜಾಸ್ತಿ ಕಂಡಕ್ಟಿವಿಟಿ ಇರುತ್ತೆ, ಬಿಕಾಸ್ ದೇ ಆಲ್ರೆಡಿ ಹ್ಯಾವ್ ಎಕ್ಸೆಸ್ ಎಲೆಕ್ಟ್ರಾನ್ಸ್. ಅದಕ್ಕೋಸ್ಕರ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟು ಕಮಿಂಗ್ ಟು ದಿಸ್. ಈಗ ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಫಸ್ಟು ಏನು ಬ್ಯಾಂಡ್ಸ್ ಹೆಂಗೆ ಕ್ರಿಯೇಟ್ ಆಗುತ್ತೆ, ಸೆಮಿಕಂಡಕ್ಟರ್ಸ್ ಯಾಕೆ ಚೂಸ್ ಮಾಡ್ತೀವಿ? ಬಿಕಾಸ್ ಸೆಮಿಕಂಡಕ್ಟರ್ಸ್ ಕ್ಯಾನ್ ಆ್ಯಕ್ಟ್ ಲೈಕ್ ಎ ಆನ್ ಆಸ್ ವೆಲ್ ಆಸ್ ಆಫ್. Sometime conducting, sometime not conducting. So sometimes how to make its conductivity by using doping by intrinsic and extrinsic semiconductors. ಅದಾದಮೇಲೆ ಈಗ ಅದನ್ನು ಹೇಗೆ ನಾವು ಫ್ಯಾಬ್ರಿಕೇಟ್ ಮಾಡ್ತೀವಿ, ನಾವು ಹೇಗೆ ಯೂಸ್ ಮಾಡ್ತೀವಿ ರಿಯಲ್ ಲೈಫಲ್ಲಿ, ಇದು ಬೇಸಿಕ್ಸು. ಅದಾದಮೇಲೆ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಅದು ಇಂಪಾರ್ಟೆಂಟು. ಅರ್ಥ ಆಯ್ತಾ? ಸೊ ಈಗ ನಾನೇ ಬೇಸಿಕಲಿ ಒಂದು ಪಿ ಮತ್ತು ಒಂದು ಎನ್ ತೊಗೊಂಡಿದ್ದೀನಿ ಬೇಸಿಕಲಿ. ಅರ್ಥ ಆಯ್ತಾ? ಈಗ ಪಿ ಮತ್ತು ಎನ್ ತೊಗೊಂಡಿಟ್ಟಾಗ ಏನಾಗುತ್ತೆ ಬೇಸಿಕಲಿ? ಪಿ ಅಂದರೆ ಏನು? ಅದ್ರಲ್ಲಿ ಬರೀ ಹೋಲ್ಸ್ ಇದೆ, ಅಂದರೆ ಡಿಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ಸ್. ಎನ್ ಅಂದರೆ ಏನು? ಅಲ್ಲಿ ಎಲೆಕ್ಟ್ರಾನ್ಸ್ ಎಕ್ಸಸ್ ಇದೆ. ನೀವೆರಡು ಇಟ್ಟಾಗ ಏನಾಗುತ್ತೆ, ಜೊತೆ ಇಟ್ಟಾಗ ಏನಾಗುತ್ತೆ?
obviously electrons want to combine with holes. No, electrons and holes want to combine each other. ಅರೆ ಒಂದು ಕಡೆ ಪಾಸಿಟಿವ್ ಇದೆ, ಇನ್ನೊಂದು ಕಡೆ ನೆಗೆಟಿವ್ ಇದೆ, ಎರಡು ಅಟ್ರಾಕ್ಟ್ ಆಗುತ್ತಲ್ವಾ, ಅಲ್ಲಿ ಎಂಟಿ ಸ್ಪಾಟ್ ಇದೆ. ಸೊ ಎಲೆಕ್ಟ್ರಾನ್ಸ್ ವಿಲ್ ಗೋ ಅಂಡ್ ಆಕ್ಯುಪೈ ದೇರ್. ಅರ್ಥ ಆಯ್ತಾ? ಸೊ ಅದರಿಂದ ಏನಾಗುತ್ತೆ, ನೀವು ಇಟ್ಟಾಗಿದ ತಕ್ಷಣ ಎಲೆಕ್ಟ್ರಾನ್ ಹೋಲ್ ರೀಕಾಂಬಿನೇಷನ್ ಟೇಕ್ಸ್ ಪ್ಲೇಸ್. ಈ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ ಕಂಬೈನ್ ಆಗುತ್ತೆ. they'll start again staying happy together, because electron hole together means they are very happy because they are neutralized. ಅರ್ಥ ಆಯ್ತಾ? ಸೊ ಈಗ ಏನಾಗುತ್ತೆ, ಈ ಎಲೆಕ್ಟ್ರಾನ್ ಹೋಲ್ ರೀಕಾಂಬಿನೇಷನ್ ಆಗುತ್ತೆ ಅಂದರೆ ಮತ್ತೆ ಓಕೆ ಇದರಲ್ಲಿ ಮೂವ್ ಆಗುತ್ತೆ. ಈಗ ನೆಕ್ಸ್ಟು ಈಗ ಆಲ್ರೆಡಿ ಇಲ್ಲಿ ಇವೆರಡು ಮೂವ್ ಆಗಿ ದೇ ಫಾರ್ಮ್ ಸಮಥಿಂಗ್ ಕಾಲ್ಡ್ ಡಿಪ್ಲೀಷನ್ ರೀಜನ್. ಈಗ ಈ ಎಲೆಕ್ಟ್ರಾನ್ ಇಲ್ಲ ನಾನು ಕಂಬೈನ್ ಮಾಡೋಕ್ಕೂ ಹೋಗಬೇಕು ಅಂತ, ಆದರೆ ನೀನು ಹೋಗ್ಬೇಕಂತ ಹೇಳಿದ್ರೆ ನೀನು ಈ ಬ್ಯಾರಿಯರ್ನ ದಾಟ್ಕೊಂಡು ಹೋಗಬೇಕು. ಇಫ್ ದಿಸ್ ಎಲೆಕ್ಟ್ರಾನ್ ಹ್ಯಾಸ್ ಟು ಗೋ ಅಂಡ್ ಕಂಬೈನ್ ವಿತ್ ದ ಹೋಲ್, ಇಟ್ ಹ್ಯಾಸ್ ಟು ಕ್ರಾಸ್ ದಟ್ ಬ್ಯಾರಿಯರ್ ವಿಚ್ ಇಸ್ ಕ್ರಿಯೇಟೆಡ್. ಬಿಕಾಸ್ ಇವೆರಡು ಕಂಬೈನ್ ಆಯಿತು, ಪಾಪ ಸಂತೋಷ ಆಯಿತು. ಈ ಎಲೆಕ್ಟ್ರಾನ್ ಹೋಗ್ಬೇಕಂತ ತುಂಬ ಕಷ್ಟ ಆಗುತ್ತೆ. ಈ ಎಲೆಕ್ಟ್ರಾನ್ ಹೋಗ್ಬೇಕು ಇದು ತುಂಬ ಕಷ್ಟ. ಈ ರೀಕಾಂಬಿನೇಷನ್ ಅನ್ನೋದು ಏನು ಎಲ್ಲ ರೀಕಾಂಬಿನೇಷನ್ ಆಗೋದಿಲ್ಲ, ಫಸ್ಟ್ ಎರಡು ಆಗುತ್ತೆ, ಬ್ಯಾರಿಯರ್ ಕ್ರಿಯೇಟ್ ಮಾಡಿಬಿಡುತ್ತೆ. ನೋಡಿ ಎಷ್ಟು ಇದು ಮೋಸ ಅಲ್ವಾ. ದೇ ಕಂಬೈನ್ ದೆಮ್ಸೆಲ್ಫ್ ಆ್ಯಂಡ್ ದೇ ನಾಟ್ ಲೆಟಿಂಗ್ ಅದರ್ ಪೀಪಲ್ ಟು ಡೂ ಇಟ್. ದಿಸ್ ಇಸ್ ಕಾಲ್ಡ್ ಬ್ಯಾರಿಯರ್ ಪೊಟೆನ್ಷಿಯಲ್. ಓಕೆ, ಅದ್ರ ಆಗೋದು ನಾವು ಒಳ್ಳೆಯದೇ, ಬಿಕಾಸ್ ವಿ ಹ್ಯಾವ್ ಆಲ್ ಎಲೆಕ್ಟ್ರಾನಿಕ್ಸ್ ನಾವು. ಓಕೆ, ಸೊ ಬ್ಯಾರಿಯರ್ ಪೊಟೆನ್ಷಿಯಲ್ ಕ್ರಿಯೇಟ್ ಆಗುತ್ತೆ. ಸೊ ವಿ ಕಾಲ್ ದಿಸ್ ಎಸ್ ಎ ಬ್ಯಾರಿಯರ್. ಸೊ ವಿ ಕಾಲ್ ದಿಸ್ ಎಸ್ ಇದನ್ನು ಬ್ಯಾರಿಯರ್ ಅಂತ ಕರಿತೀವಿ. ಆರ್ ಡಿಪ್ಲೀಷನ್ ರೀಜನ್, ವಿ ಕಾಲ್ ಡಿಪ್ಲೀಷನ್ ರೀಜನ್. ಯಾಕೆ ಡಿಪ್ಲೀಷನ್ ರೀಜನ್? ಬಿಕಾಸ್ ಎಲೆಕ್ಟ್ರಾನ್ ಹೋಲ್ಸ್ ಕಂಬೈನ್ ಆಯಿತು, ಅಲ್ಲಿ ಚಾರ್ಜ್ ಡಿಪ್ಲೀಟ್ ಆಯಿತು, ಡಿಪ್ಲೀಷನ್ ರೀಜನ್. ಸೊ ಆ್ಯಂಡ್ ವೈ ಇಟ್ಸ್ ಕಾಲ್ಡ್ ಬ್ಯಾರಿಯರ್? ಬಿಕಾಸ್ ಇಟ್ಸ್ ನಾಟ್ ಲೆಟ್ಟಿಂಗ್ ಅದರ್ ಎಲೆಕ್ಟ್ರಾನ್ಸ್ ಟು ಗೋ ಟು ಕಂಬೈನ್. So it is created some kind of potential difference, because ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್. ಸೊ ವಿ ಕಾಲ್ ದಿಸ್ as ಬ್ಯಾರಿಯರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅರ್ಥ ಆಯ್ತಾ? ಸೀತಾ ಎಲೆಕ್ಟ್ರಾನ್ ಹೋಲ್ ರೀಕಾಂಬಿನೇಷನ್ ತೊಗೊಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಬರ್ದಿ, ಮೈನಸ್ ಮತ್ತು ಹೋಲ್ ಬರ್ದಿ. ಇಲ್ಲಿ ನೀವೇ ಕೇಳ್ಬೋದು, ಇಲ್ಲಿ ಯಾಕೆ ಸರ್ ನೀವು ಪ್ಲಸ್ ಅನ್ನು ಹೋಲ್ ಬರ್ದಿದೆ? ಬೇಸಿಕಲಿ ಅಂತ ಹೇಳಿದ್ರೆ ವೆನ್ ಎಲೆಕ್ಟ್ರಾನ್ ಲೀವ್ ಇಟ್ ಸ್ಪಾಟ್, ಅಲ್ಲಿ ಪ್ಲಸ್ ಇದೆ ಅಂತ. ಬೇಸಿಕಲಿ ಮೈನಸ್ 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 ಪ್ಲಸ್ ಪ್ಲಸ್, ಈ ರೀತಿ ಅರ್ಥ ಇದೆ ಕ್ಲಿಯರ್ ಆಗಿ. ಸೊ ಇದು ಬೇಸಿಕಲಿ ಇದು ಪಿ ಎನ್ ಜಂಕ್ಷನ್ ಡಯೋಡ್. ದಿಸ್ ಇಸ್ ಕಾಲ್ಡ್ ಎಸ್ ಪಿ ಎನ್ ಜಂಕ್ಷನ್ ಡಯೋಡ್. ಇಲ್ಲಿ ಜಂಕ್ಷನ್ ಇರುತ್ತೆ, ಇಲ್ಲಿ ಪಿ ಇರುತ್ತೆ, ಇಲ್ಲಿ ಎನ್ ಇರುತ್ತೆ. ಅದಾದಮೇಲೆ ಇದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ ಸಿಂಬಲ್ ಯೂಸಿಂಗ್ ದಿಸ್ ದ ಬಿಗ್ ಒನ್ ಇಸ್ ಪಿ ಆ್ಯಂಡ್ ದಿಸ್ ಒನ್ ಇಸ್ ಎನ್. ಇಲ್ಲಿ ನೀವೇ ಏನು ಅರ್ಥ ಮಾಡ್ಕೊಬೇಕು, ಡಿಪ್ಲೀಷನ್ ರೀಜನ್ ಅಂದರೆ ಏನು, ಬ್ಯಾರಿಯರ್ ಪೊಟೆನ್ಷಿಯಲ್ ಅಂದರೆ ಏನು. ಸೊ ಫಾರ್ ದ ಪಿ ಎನ್ ಜಂಕ್ಷನ್ ಇದು ಫರ್ದರ್ ಕಂಡಕ್ಟ್ ಮಾಡಬೇಕಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಓವರ್ಕಮ್ ದಿಸ್ ಬ್ಯಾರಿಯರ್ ಪೊಟೆನ್ಷಿಯಲ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಷ್ಟು ಅರ್ಥ ಆದರೆ ಸಾಕು. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ನೀವು ಯಾವುದೇ ಥರ ಎಕ್ಸಾಂಪಲ್ ಕೊಟ್ಟು ಡಯಾಗ್ರಾಮ್ ಬರೆದು ರೈಟ್ ದ ವರ್ಡ್ಸ್ ಡಿಪ್ಲೀಷನ್ ರೀಜನ್, ಬ್ಯಾರಿಯರ್ ಪೊಟೆನ್ಷಿಯಲ್, ಎಲೆಕ್ಟ್ರಾನ್ ಹೋಲ್ ರೀಕಾಂಬಿನೇಷನ್. ಆ 3 ಸೆಂಟೆನ್ಸ್ ಯೂಸ್ ಮಾಡ್ಕೊಂಡು ನಿಮ್ಗೆ ಏನು ಅನ್ಸುತ್ತೆ ಅದು ಬರೀರಿ. ಓಕೆ, ಆ 3 ಸೆಂಟೆನ್ಸ್ ಅಂಡರ್ಲೈನ್ ಮಾಡಿಬಿಡಿ. ಅರ್ಥ ಆಯ್ತಾ? ಸೊ ದೇ ವಿಲ್ ನಾಟ್ ಎಕ್ಸಾಮಿನ ವಿಲ್ ನಾಟ್ ವರಿ. ನೆಕ್ಸ್ಟ್ ಅದಾದಮೇಲೆ ವಾಟ್ ಈಸ್ ಬಯಾಸಿಂಗ್? ಈಗ ನಾವೊಂದು ಡಯೋಡ್ ತೊಗೊತೀವಿ, ಅದಕ್ಕೆ ವೋಲ್ಟೇಜ್ ಕೊಡಬೇಕಲ್ವಾ. ಅಲ್ಟಿಮೇಟ್ಲಿ ವಿ ಆರ್ ಡೂಯಿಂಗ್ ಸೆಮಿಕಂಡಕ್ಟರ್ಸ್ ಟು ಗಿವ್ ವೋಲ್ಟೇಜ್, ರೈಟ್? ಸೊ ವೋಲ್ಟೇಜ್ ಕೊಟ್ಟಾಗ ಏನಾಗುತ್ತೆ, ಬೇಸಿಕಲಿ ದಿಸ್ ಮೆಥಡ್ ಆಫ್ ಅಪ್ಲೈಯಿಂಗ್ ವೋಲ್ಟೇಜ್ ಟು ಆ್ಯನ್ ಸೆಮಿಕಂಡಕ್ಟರ್ಗೆ ಒಂದು ವೋಲ್ಟೇಜ್ ಅಪ್ಲೈ ಮಾಡೋದನ್ನು ನಾವೇನು ಕರಿತೀವಿ, ಬಯಾಸಿಂಗ್. ಬಯಾಸಿಂಗ್ ಅಂದರೆ ಏನು? ಮೆಥಡ್ ಆಫ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ವೋಲ್ಟೇಜ್ ಟು ಡಯೋಡ್ ಇಸ್ ಕಾಲ್ಡ್ ಎಸ್ ಬಯಾಸಿಂಗ್. ಅದರ 2 ಟೈಪ್ ಬಯಾಸಿಂಗ್ ಇದೆ, ಒಂದು ಫಾರ್ವರ್ಡ್ ಬಯಾಸ್, ಇನ್ನೊಂದು ರಿವರ್ಸ್ ಬಯಾಸ್. ಕೆಲವೊಂದು ಸತಿ MCQs ಇದನ್ನು ಕೇಳಿದ್ದಾರೆ. MCQs ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್ ವಾಟ್ ಹ್ಯಾಪನ್ಸ್ ಡಿಪ್ಲೀಷನ್ ರೀಜನ್, ವಾಟ್ ಹ್ಯಾಪನ್ಸ್ ಥಿಕ್ನೆಸ್ ಆಫ್ ದ ಲೇಯರ್, ಇದೆಲ್ಲ ಕೇಳ್ತಾರೆ. ನಿಮ್ಗೆ ಅರ್ಥ ಆಗಿದೆ ಎಲ್ಲ ಮಾಡ್ಬೋದು ನೀವು ಆನ್ಸರ್ಸ್ನ. ಅದಕ್ಕೆ ನಾನು ಪ್ರತಿ ಸತಿ ಹೇಳೋದು ನಿಮಗೆ ಅರ್ಥ ಮಾಡ್ಕೊಂಡು ಮಾಡಿ, ಎಲ್ಲ ಕವರ್ ಆಗುತ್ತೆ. ಅದು ಯಾವುದೋ ಒಂದು ಎಕ್ಸಾಮಲ್ಲಿ 5 ಮಾರ್ಕರ್ಗೆ 2018 ಸಪ್ಲಿಮೆಂಟ್ರಿ ಅನಿಸುತ್ತೆ, ಎಲ್ಲರೂ ರೆಕ್ಟಿಫೈರ್ ಬರುತ್ತೆ ಅಂತ ಹೋಗಿದ್ದಾರೆ. ಬಟ್ ಎಕ್ಸಾಮಲ್ಲಿ ಸಿಂಪಲ್ ಕ್ವೆಶನ್ ಕೇಳಿದ್ದಾರೆ 5 ಮಾರ್ಕ್ಗೆ. 5 ಮಾರ್ಕ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಕ್ಸ್ಪ್ಲೇನ್ ದ ವಾಟ್ ಈಸ್ ಬಯಾಸಿಂಗ್, ಎಕ್ಸ್ಪ್ಲೇನ್ ದ ಬಯಾಸಿಂಗ್ ಆಫ್ ಎ ಸೆಮಿಕಂಡಕ್ಟರ್. 5 ಮಾರ್ಕ್ಸ್ ಕೇಳಿದ್ದಾರೆ. ನೀವು ಚೆಕ್ ಮಾಡಿ ಕ್ವೆಶನ್ ಪೇಪರಲ್ಲಿ 2018 ಅನಿಸುತ್ತೆ, ಅದು ನಾರ್ಮಲ್ ಪೇಪರ್, ಸಪ್ಲಿಮೆಂಟರಿ ಪೇಪರಲ್ಲಿ. ಪಾಪ ಸಪ್ಲಿಮೆಂಟರಿ ಎಲ್ಲ ಪಾಸ್ ಆಗಬೇಕು ಅಂತ ಹೋಗಿರ್ತಾರೆ, ಅವ್ರಿಗೆ ಈ ಕ್ವೆಶನ್ ಕೇಳಿದ್ದಾರೆ, ಅವ್ರು ಬರೀ ರೆಕ್ಟಿಫೈರ್ ಮಗಪ್ ಮಾಡ್ಕೊಂಡು ಹೋಗಿರ್ತಾರೆ. ಅದರಿಂದ ಇಟ್ ಈಸ್ ಮೋರ್ ಈಸಿಯರ್ ದನ್ ರೆಕ್ಟಿಫೈರ್. ಈ ಡಯಾಗ್ರಾಮ್ ಬರೆಯೋದು ಏನು ಬರೆಯೋದಂಗಿಲ್ಲ. ಇಟ್ಸ್ ವೆರಿ ಸಿಂಪಲ್. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಓಕೆ, ಫಾರ್ವರ್ಡ್ ಬಯಾಸ್ ಅಂದರೆ ಏನು? ಕನೆಕ್ಟಿಂಗ್ ಎಕ್ಸ್ಟರ್ನಲ್ ವೋಲ್ಟ್. ಇದು ಬಯಾಸಿಂಗ್ ಅಂದರೆ ಮೀನಿಂಗ್. ಫಾರ್ವರ್ಡ್ ಬಯಾಸ್ ಅಂದರೆ ಏನು? ವೆನ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಡಯೋಡ್ ಇಸ್ ಕಾಲ್ಡ್ as forward bias. When negative terminal of the battery is connected to negative terminal of the diode this is called as forward bias. ಅದೇ ರೀತಿ ಆಪೋಸಿಟ್, ವೆನ್ ಪಾಸಿಟಿವ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಆ್ಯಂಡ್ ನೆಗೆಟಿವ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್. ಫಸ್ಟ್ ಪಾಯಿಂಟ್ ಏನಾಗುತ್ತೆ, ವಾಟ್ ಇಸ್ ಫಾರ್ವರ್ಡ್ ಬಯಾಸ್, reverse bias. So you just explain the point ಅಷ್ಟೇ. When positive terminal of the battery is connected to positive side of the diode, it's called forward bias. Reverse bias is opposite. Okay, ಈಗ ಫಾರ್ವರ್ಡ್ ಬಯಾಸಲ್ಲಿ ಏನಾಗುತ್ತೆ ಯೋಚನೆ ಮಾಡಿ. ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಥಿಕ್ನೆಸ್ ಸಣ್ಣದಾಗಿ ಬರ್ದೀನಿ, ಜಾಸ್ತಿ ಬರ್ದೀನಿ ಬ್ಯಾರಿಯರ್ ಪೊಟೆನ್ಷಿಯಲ್, ದ ಡಿಪ್ಲೀಷನ್ ರೀಜನ್ನ. ಫಾರ್ವರ್ಡ್ ನೀವು ಯೋಚನೆ ಮಾಡಿ, ಫಾರ್ವರ್ಡ್ ಏನಾಗುತ್ತೆ, ಗ್ಯಾಪ್ ಇರುತ್ತಾ, ಆ ಗ್ಯಾಪಲ್ಲಿ ಎಲೆಕ್ಟ್ರಾನ್ ಹೋಲ್ಸ್ ಕಂಬೈನ್ ಆಗಬೇಕು. ಇಲ್ಲಿ ಏನಾಗುತ್ತೆ ಫಾರ್ವರ್ಡ್ ಬಯಾಸ್ ಮಾಡಿದಾಗ, ಇಲ್ಲಿ ಪಾಸಿಟಿವ್ ಇರುತ್ತಾ,
ನೋಡಿ ಈ ಪಾಸಿಟಿವ್ ಹೋಗಿ ಪಾಸಿಟಿವ್ ರಿಪಲ್ಷನ್ ಅಲ್ವಾ, ಪಾಸಿಟಿವ್ ಹಿಂಗೆ ಪುಷ್ ಮಾಡುತ್ತೆ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ, ನೆಗೆಟಿವ್ ಹಿಂಗೆ ಪುಷ್ ಮಾಡುತ್ತೆ. ಸೊ ಆಗೇನಾಗುತ್ತೆ, ಡಿಪ್ಲೀಷನ್ ರೀಜನ್ ಕಡಿಮೆ ಆಗುತ್ತೆ. ಅಂದರೆ ಕಡಿಮೆ ಆಗುತ್ತೆ ಡಿಪ್ಲೀಷನ್ ರೀಜನ್, ಬಿಕಾಸ್ ಜಸ್ಟ್ ಇಮ್ಯಾಜಿನ್ ನೆಗೆಟಿವ್ ಪುಷ್ ಮಾಡುತ್ತೆ. ಹಿಂಗೆ ಪುಷ್ ಮಾಡಿದಾಗ ನೀವು ಎರಡು ಕಡೆ ಹಾಕೊಂಡು ಹಿಂಗೆ ಪ್ರೆಷರ್ ಹಾಕಿದ್ರೆ ಏನಾಗುತ್ತೆ, ಡಿಪ್ಲೀಷನ್ ರೀಜನ್ ಕಡಿಮೆ ಆಗುತ್ತೆ. ಆ್ಯಂಡ್ ಈಗ ದೇ ವಿಲ್ ಸ್ಟಾರ್ಟ್ ಕಂಡಕ್ಟಿಂಗ್, ಬಿಕಾಸ್ ಅರ್ಲಿಯರ್ ಏನಾಯಿತು, ಬ್ಯಾರಿಯರ್ ಪೊಟೆನ್ಷಿಯಲ್ ಆಗಿತ್ತು, ಡಿಪ್ಲೀಷನ್ ರೀಜನ್ ಆಗಿದ ತಕ್ಷಣ ಅದರ ಪಾಪ ಎಲೆಕ್ಟ್ರಾನ್ಸ್ ಇಲ್ಲಿ ಓಕೆ ಆಗ್ತಾ ಇರಲಿಲ್ಲ. ಈಗ ಎಲೆಕ್ಟ್ರಾನ್ಸಿಂದ ಈ ಕಡೆ ಪುಷ್ ಇದೆ, ದೇ ಗಾಟ್ ನಾವು ಎಕ್ಸಸ್ ಎನರ್ಜಿ, ದೇ ವಿಲ್ ಸ್ಟಾರ್ಟ್ ಪುಷಿಂಗ್ ಆ್ಯಂಡ್ ಬ್ಯಾರಿಯರ್ ಪೊಟೆನ್ಷಿಯಲ್ ವಿಲ್ that whatever depletion region, or you can say barrier potential or thickness of the depletion region will decrease. ಅರ್ಥ ಆಯ್ತಾ? ಇದು ಈ ಕ್ವಶನ್ನ ಎಷ್ಟು MCQs ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ, ಈಗ ಬೇಸಿಕಲಿ ಇದನ್ನು ತೊಗೊಂಡೋಗಿ ಈ ಥರ ಪುಷ್ ಮಾಡ್ತೀವಿ. ಈಗ ಇಲ್ಲಿ ರಿವರ್ಸ್, ಪುಷ್ ಅಲ್ಲ, ಪುಲ್ ಮಾಡ್ತೀವಿ. ಪಾಸಿಟಿವಾ ಹಿಂಗೆ ಎಳೆಯುತ್ತೆ, ನೆಗೆಟಿವಾ ಹಿಂಗೆ ಎಳೆಯುತ್ತೆ. ಅಂದರೆ ಏನು, ಬೇಸಿಕಲಿ ಹಿಂಗೆ ಮಾಡಿದಾಗ ಎಳೆದಾಗ ಹಿಂಗೆ ಕಾಮನ್ ಸೆನ್ಸ್ ಈ ಡಿಪ್ಲೀಷನ್ ರೀಜನ್ ಜಾಸ್ತಿ ಆಗುತ್ತಲ್ವ, ಹಿಂಗೆ ಡಿಪ್ರೆಷನ್ ಥಿಕ್ನೆಸ್ ವಿಲ್ ಇನ್ಕ್ರೀಸ್. ಈಗ ಇದು ಸೆಕೆಂಡ್ ಕೇಸ್. ಒಂದು ಏನಾಗುತ್ತೆ, ಫಸ್ಟ್ ಪಾಯಿಂಟು ಡೆಫಿನೇಷನ್ನು, ಸೆಕೆಂಡ್ ಪಾಯಿಂಟು ಇಲ್ಲಿ ಡಿಪ್ಲೀಷನ್. ನೀವೇನು ಪುಷ್ ಪುಲ್ ಅಂತ ಬರೋಕ್ಕೆ ಹೋಗಬೇಡಿ ಆಯಿತಾ. ಜಸ್ಟ್ ರೈಟ್ ದಟ್ ಡ್ಯೂರಿಂಗ್ ದ ಫಾರ್ವರ್ಡ್ ಬಯಾಸ್ ದ ಥಿಕ್ನೆಸ್ ಆಫ್ ದ ಡಿಪ್ಲೀಷನ್ ರೀಜನ್ ವಿಲ್ ಡಿಕ್ರೀಸ್, ದೇ ಥಿಕ್ನೆಸ್ ಆಫ್ ಡಿಪ್ಲೀಷನ್ ರೀಜನ್ ಇನ್ಕ್ರೀಸ್. ಈಗ ನೀವು ಹಿಂಗೂ ಅದೇ ರೀತಿ ನೀವು ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತಾನೆ ಇದ್ರೆ ಏನಾಗುತ್ತೆ, ನೀವು ಯೋಚನೆ ಮಾಡಿ. ಇಲ್ಲೇನಾಗುತ್ತೆ, ವೋಲ್ಟೇಜ್ ದೇ ಸ್ಟಾರ್ಟ್ ಕಂಬೈನಿಂಗ್, ದೇ ಸ್ಟಾರ್ಟ್ ಕಂಡಕ್ಟಿಂಗ್. ಅಂದರೆ ಫಾರ್ವರ್ಡ್ ಬಯಾಸಲ್ಲಿ ಇಫ್ ಯು ಇನ್ಕ್ರೀಸ್ ಫರ್ದರ್ ವೋಲ್ಟೇಜ್, ದೇ ಸಮಥಿಂಗ್ ಕಾಲ್ಡ್ ಆಸ್ ಕಟ್ ಆಫ್ ವೋಲ್ಟೇಜ್. ಆ ಪರ್ಟಿಕ್ಯುಲರ್ ವೋಲ್ಟೇಜ್ ಕ್ರಾಸ್ ಮಾಡಿದ್ರೆ, ಆ ಕಟ್ ಆಫ್ ವೋಲ್ಟೇಜ್ ಜಾಸ್ತಿ ಅಲ್ಲ, ತುಂಬ ಕಡಿಮೆ. ಸೆಮಿಕಂಡಕ್ಟರ್ಸ್ಗೆ ಐ ಥಿಂಕ್ ಸಿಲಿಕಾನ್ಗೆ 0.7, ಜರ್ಮೇನಿಯಮ್ಗೆ 0.7 ವೋಲ್ಟ್ಸ್ ಅಷ್ಟೇ. ಅದರಿಂದನೇ ನಿಮ್ಮ ಎಲೆಕ್ಟ್ರಾನಿಕ್ ಡಿವೈಸಸ್ ಇದೆಯಲ್ವಾ, ಈಗ LED TV ಬಂದು ಪವರ್ ತುಂಬ ಕಡಿಮೆ ತೊಗೊಂಡು, ಎಂತ ಕೇಳಿ, LEDs, ಲೈಟ್ ಎಮಿಟಿಂಗ್ ಡಯೋಡ್ಸ್, ದೇರ್ ವೋಲ್ಟೇಜ್ ಕಟ್ ಆಫ್ ವೋಲ್ಟೇಜ್ ಇಸ್ ವೆರಿ ವೆರಿ ಸ್ಮಾಲ್. 50 ವೋಲ್ಟ್ 20 ವೋಲ್ಟ್ ಬೇಕಾಗಿಲ್ಲ, 0.7 volts. That's why LED volt, that's why future technology is semiconductors. ಅರ್ಥ ಆಯ್ತಾ? 0.7 ವೋಲ್ಟ್ ತುಂಬ ಕಡಿಮೆ ಆಯಿತಾ, ಈ ಥರ. ಸೊ 0.7 ವೋಲ್ಟ್ ಕೊಟ್ಟರೆ ನೀವು ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ವೋಲ್ಟೇಜ್ ಕೊಟ್ಟರೆ ಬ್ರೇಕ್ ಆಗುತ್ತೆ, ಅದು ಸ್ಟಾರ್ಟ್ ಕಂಡಕ್ಟಿಂಗ್. ಸೊ ಡಯೋಡ್ ಸ್ಟಾರ್ಟ್ ಕಂಡಕ್ಟಿಂಗ್ ಆಫ್ಟರ್ ಸರ್ಟನ್ ಸ್ಮಾಲ್ ವೋಲ್ಟೇಜ್. ಅರ್ಥ ಆಯ್ತಾ? ವಾಟ್ ಅಬೌಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಹಿಂಗೆ ಎಳಿತಾ ಇರುತ್ತೆ, ಯಾವುದೋ ಒಂದು ಪಾಯಿಂಟ್ ಬರುತ್ತಲ್ವಾ, ಎಲ್ಲರಿಗೂ ಬ್ರೇಕಿಂಗ್ ಪಾಯಿಂಟ್ ಇರುತ್ತೆ. ನೀವು ಇಟ್ಕೊಂಡು ಎಳೆದ್ರೆ ಟು ಸಮ್ ಎಕ್ಸ್ಟೆಂಟ್ ಕಂಟ್ರೋಲ್ ಮಾಡ್ಕೊತೀವಿ, ಆಮೇಲೆ ಅಷ್ಟೇ ಬರ್ಸ್ಟ್ ಔಟು. ನೀವು ನೋಡಬೇಕು ಕೆಲವೊಂದ್ಸರಿ, ನೀವು ಎಷ್ಟೊಂದು ಯಾರೋ ಒಬ್ಬರು ತುಂಬ ಹಿಂಸೆ ಕೊಡ್ತಾ ಇರ್ತೀರ, ಕಂಟ್ರೋಲ್ ಮಾಡ್ಕೊಂಡು ಇರ್ತಾರೆ. ಯಾವತ್ತೋ ಒಂದ್ಸತಿ ಕೋಪ ಬರುತ್ತೆ, ಕೋಪ ಬಂದರೆ ಅದು ಹಂಗಿಂಗಲ್ಲ, ಮುಗಿತೀನಿ ಕತೆ, ಅಷ್ಟು ಕೋಪ ಬರುತ್ತೆ. ಅಂದರೆ ದಟ್ಸ್ ವಾಟ್ ದೇ ಹೋಲ್ಡಿಂಗ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಬ್ರೇಕ್ಸ್ ಡೌನ್ ಲೈಕ್ ಕ್ರೇಜಿಲಿ. ದಟ್ಸ್ ಕಾಲ್, ಮುಗೀತು, ಅದ್ರ ಕತೆನೇ ಮುಗೀತು, ಈ ಡೆಸ್ಟ್ರಾಯ್ ಆಯಿತು. ಆಗಿದ ತಕ್ಷಣ ಕಂಪ್ಲೀಟ್ ಕಂಡಕ್ಟ್ ಮಾಡುತ್ತೆ. ಬ್ರೇಕ್ ಡೌನ್ ವೋಲ್ಟೇಜ್, ಅದನ್ನ ಬ್ರೇಕ್ ಡೌನ್ ವೋಲ್ಟೇಜ್, ಇಲ್ಲಿ ಕಟ್ ಆಫ್ ವೋಲ್ಟೇಜ್, ಬ್ರೇಕ್ ಡೌನ್ ವೋಲ್ಟೇಜ್. ಅರ್ಥ ಆಯ್ತಾ? ನೀವು ಹೆಂಗೆ ಎಕ್ಸಾಂಪಲ್ ಹೆಂಗೆ ಬರೀಬೇಕು, ಕಟ್ ಆಫ್ ವೋಲ್ಟೇಜ್ ಆಫ್ಟರ್ ಸರ್ಟನ್ ಸ್ಮಾಲ್ ವೋಲ್ಟೇಜ್ ಡಯೋಡ್ ಸ್ಟಾರ್ಟ್ ಕಂಡಕ್ಟಿಂಗ್ ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್ ಆ್ಯಂಡ್ ದಟ್ ವೋಲ್ಟೇಜ್ ಕಾಲ್ಡ್ ಆಸ್ ಕಟ್ ಆಫ್ ವೋಲ್ಟೇಜ್. ಇಲ್ಲೇನಾಗುತ್ತೆ, when a voltage keeps on increasing and after certain voltage the semiconductors break downs and current will flow crazily immediately. and ಫುಲ್ ಬ್ರೇಕ್ ಆಯ್ತಲ್ಲ, ಅದು ಪ್ರಾಪರ್ಟಿನೇ ಹೋಯ್ತಲ್ವಾ, ಅಷ್ಟೇ ಯೂಸ್ ಮಾಡೋಕ್ಕಾಗಲ್ಲ ಅದನ್ನು. ನೆಕ್ಸ್ಟು ನಾವೇನಿಗೆ ಹೇಳಿದ್ನಲ್ವಾ, ಅದನ್ನೇ ಡಯಾಗ್ರಾಮಾಗಿ ಬರ್ತಿದ್ದೀವಿ. ಇದನ್ನೇ VI ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಅಂತ ಹೇಳ್ತೀವಿ. ಸೊ ನೀವೇನಾದರೂ ಫ್ಯೂಚರಲ್ಲಿ ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ ತೊಗೊಂಡ್ರೆ ಪ್ರತಿಯೊಂದಕ್ಕೂ ಡಯೋಡು, ಸೆಮಿಕಂಡಕ್ಟರು, ಟ್ರಾನ್ಸಿಸ್ಟರು, ಸಿಮಾಸಸ್ ಎಲ್ಲ ಬರುತ್ತೆ ನಿಮಗೆ. ಆ್ಯಕ್ಚುಲಿ ಪ್ರತಿಯೊಂದಕ್ಕೂ ನಿಮಗೆ ಡಯಾಗ್ರಾಮ್ಸ್ ಇರುತ್ತೆ. VI ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್, ಇದು ಗೊತ್ತಿರಲೇಬೇಕು, ನೆನಪು ಮಾಡ್ಕೊಳ್ಳಿ. ನೀವು ಯಾವಾಗ ವೆನ್ ಯು ಟೇಕ್ ಎಲೆಕ್ಟ್ರಿಕಲ್ಸ್ ಎಲ್ಲ ತೊಗೊತಿರಲ್ವಾ, ನಿಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಂದಕ್ಕೂ ನಾನೇನು ಹೇಳಿದೆ, ಡ್ಯೂರಿಂಗ್ ಫಾರ್ವರ್ಡ್ ಬಯಾಸು ಯಾವುದೋ ಒಂದು ಸ್ಮಾಲ್ ವೋಲ್ಟೇಜ್ ಇರುತ್ತೆ, ಅಂದರೆ 0.7 ವೋಲ್ಟ್. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೆ ಏನಾಗುತ್ತೆ, ಇಟ್ ಸ್ಟಾರ್ಟ್ ಕಂಡಕ್ಟಿಂಗ್. ದಟ್ಸ್ ಕಾಲ್ಡ್ ಎಸ್ ಕಟ್ ಆಫ್ ವೋಲ್ಟೇಜ್. ವಿ ಕಾಲ್ ಕಟ್ ಆಫ್ ವೋಲ್ಟೇಜ್. ಕೆಲವು ಟೀಚರ್ಸ್ನ ಪಿಂಚ್ ಆಫ್ ವೋಲ್ಟೇಜ್ ಅಂತ ಕೂಡ ಕರಿತೀವಿ. ಅದಾದಮೇಲೆ ಯಾವುದೋ ಒಂದು ಪಾಯಿಂಟ್ ಆದಮೇಲೆ ಬ್ರೇಕ್. ನೋಡಿ ಇಲ್ಲಿ ನೋಡಿ 0.7, ಈ ಗ್ರಾಫ್ ಎರಡು ಸೇಮ್ ಅಲ್ಲ, ಇದು 0.2, 0.4, 0.6. ನೋಡಿ ಇದು 20, 40, 60, 80, 100. ಲಾಜಿಕಲಿ ಹೇಳ್ಬೇಕಂತ ಹೇಳಿದ್ರೆ ಈ ಗ್ರಾಫ್ ಹೆಂಗೆ ಗೊತ್ತಾ, ಈ ಗ್ರಾಫ್ ಆ್ಯಕ್ಚುಲಿ ಇರೋದು ಹಿಂಗಿರೋದು ಆ್ಯಕ್ಚುಲಿ ಇದು ಗ್ರಾಫ್ ಇದಿರೋದು, ಏಕೆಂದರೆ ಇದು 0.7, ಇದು 80. ಸೊ ಟು ದ ಸ್ಕೇಲ್ ನೀವು ಚೆಕ್ ಮಾಡಿದ್ರೆ ಆ್ಯಕ್ಚುಲಿ ಇಫ್ ಯು ಪ್ಲಾಟ್ ಟು ದ ಸ್ಕೇಲ್ ಇಟ್ ಬಿಕಮ್ ವೆರಿ ಲಾಂಗ್. ಬಟ್ ಅಷ್ಟೊಂದು ಪ್ಲಾಟ್ ಮಾಡೋಕ್ಕಾಗಲ್ಲ ಅಂತ
ಹಂಗೆ ಇಟ್ ಈಸ್ ನಾಟ್ ಟು ದ ಸ್ಕೇಲ್, ಇಟ್ ಈಸ್ ನಾಟ್ ಪ್ರಾಪರ್ ಸ್ಕೇಲ್. ಲೆಫ್ಟ್ ಹ್ಯಾಂಡ್ ಸೈಡ್ 0.2 ಇದೆ, ಇಲ್ಲಿ 80 ಇದೆ. ಕೆಲವು ಮಕ್ಕಳು ಬೋರ್ಡ್ ಎಕ್ಸಾಮಲ್ಲಿ ಏನು ಬರುತ್ತೆ ಗೊತ್ತಾ, ಅವ್ರು ಇಷ್ಟ ಬಂದಂಗೆ ಅವ್ರಿಗೆ ಅರ್ಥ ಆಗಿರೋದಿಲ್ಲ, ಸುಮ್ಮನೆ 10, 20, 30, 40 ಲೈಕ್ ದಿಸ್. ಇಲ್ಲಿಂದ ಬರೀತಾರೆ 10, 20, 30, 40 ಲೈಕ್ ದಿಸ್, ಕಟ್ 0 ಮಾರ್ಕ್ಸ್. ಅಂದರೆ ನಿಮ್ಗೆ ಅರ್ಥನೇ ಆಗಿಲ್ಲ ಕಾನ್ಸೆಪ್ಟು. ದಟ್ ಶೋಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಓನ್ಲಿ. ಬ್ರೇಕ್ ಡೌನ್ ವೋಲ್ಟೇಜ್ ಅನ್ನೋದು 80, 40 ಆ ಥರ ವೋಲ್ಟ್ಸ್ ಇರುತ್ತೆ. ಕಟ್ ಆಫ್ ವೋಲ್ಟೇಜ್ ಅನ್ನೋದು 0.6, 0.7 ಇರುತ್ತೆ. ಈ ಗ್ರಾಫ್ ತುಂಬ ಇಂಪಾರ್ಟೆಂಟ್. ಬ್ರೇಕ್ ಡೌನ್ ವೋಲ್ಟೇಜ್ ನೋಡಿ, ಬ್ರೇಕ್ ಇಲ್ಲ, ಬ್ರೇಕ್ ಆದಮೇಲೆ ಮುಗೀತು ಕತೆ. ಈಗ ಡ್ಯಾಮ್ ಹೊಡೆದೋಯ್ತು, ಪಾಪ ಡ್ಯಾಮ್ ನೀರು ಹಿಡ್ಕೊಂಡಿತ್ತು, ಆಲ್ಮಟ್ಟಿ ಡ್ಯಾಮ್ ಆಯಿತಾ, ಹೊಡೆದೋಯ್ತು, ಹೋಯ್ತು. ಆಲ್ಮಟ್ಟಿ ಡ್ಯಾಮ್ ನಾನು ಹೋಗಿದ್ದೀನಿ ತುಂಬ ಸತಿ, ಅದಕ್ಕೂ ಹೇಳ್ತಾ ಇದ್ದೀನಿ. ಓಕೆ, ಸೊ ನಾನು ಹೈಡ್ರಾಲಿಕ್ ಇಂಜಿನಿಯರ್ ಅಲ್ವಾ, ಸೊ ಡ್ಯಾಮ್ಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಎಲ್ಲ ಡ್ಯಾಮ್ಸು ಗೊತ್ತು ನನಗೆ. ಐ ನೋ ಡೀಟೇಲ್ ಸ್ಟ್ರಕ್ಚರ್ಸ್, ಹೌ ಇಟ್ ಈಸ್, ರಿಸರ್ಚ್, ಎವ್ರಿಥಿಂಗ್. ಬ್ರೇಕ್ ಡೌನ್ ಆಯ್ತು ಅಂದರೆ ಹೋಯ್ತು, ಡ್ಯಾಮ್ ಡೋರ್ ಓಪನ್ ಆಯಿತು ಅಂದರೆ ನೀರು ಹೋಗ್ತಾ ಇರುತ್ತೆ, ಕೊಚ್ಕೊಂಡು ಹೋಗುತ್ತೆ ಎಲ್ಲಾನು. ಇಲ್ಲಿ 0.7 ಅರ್ಥ ಇದೆ ಕ್ಲಿಯರ್ ಆಗಿ. ಇದು VI ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್. ನೆನ್ಪಿಟ್ಕೊಳ್ಳಿ, ಇದು ಮಿಲಿ ಆ್ಯಮ್ಸ್ ಇರುತ್ತೆ, ಬಿಕಾಸ್ ಫಾರ್ವರ್ಡ್ ಬಯಾಸಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ. ಲಾಜಿಕಲಿ ಹೇಳಬೇಕಂತ ಹೇಳಿದ್ರೆ ಡಯೋಡ್ ಕಂಡಕ್ಟ್ಸ್, ಇಟ್ ಕಂಡಕ್ಟ್ಸ್ ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್, ಇಟ್ ಡು ನಾಟ್ ಕಂಡಕ್ಟ್ ಡ್ಯೂರಿಂಗ್ ರಿವರ್ಸ್ ಬಯಾಸ್. ನೀವು ಹೇಳ್ಬೋದು ಸರ್ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದೆಯಲ್ಲ ಅಂದ್ಬಿಟ್ಟು, ಕಂಡಕ್ಟ್ ಮಾಡೋಕ್ಕೆ ನಾನು ಹೊಡೆದಾಕ್ಬೇಕು, ನೀವು ಅದನ್ನು ಹೊಡೆದಾಕಿದಾಗ ಕಂಡಕ್ಟ್ ಮಾಡುತ್ತೆ. ಇಟ್ ಡಸಂಟ್ ಕಂಡಕ್ಟ್ ಆ್ಯಕ್ಚುಲಿ, ಅರ್ಥ ಆಯ್ತಾ? ಸೊ ಇಟ್ ಡು ನಾಟ್ ಕಂಡಕ್ಟ್ ಇನ್ ರಿವರ್ಸ್ ಬಯಾಸ್. This is the principle of rectifier. What is the principle of rectifier is diode conducts during forward bias, diodes do not conduct during reverse bias. ಅರ್ಥ ಆಯ್ತಾ? ಕಮಿಂಗ್ ಟು ನೆಕ್ಸ್ಟ್, ನಿಮ್ಮ ಫೇವ್ರೇಟ್ ನೋಡಿ, ಈ ರೀತಿ ಅರ್ಥ ಮಾಡ್ಕೊಬೇಕು. ನಿಮಗೆಲ್ಲ ಅರ್ಥ ಆಗಿದೆ ಈಗ. ಸೆಮಿಕಂಡಕ್ಟರ್ಸ್ ಅಂದರೆ ಏನು, ಯಾಕೆ, ವಾಟ್ ಇಸ್ ಡಯೋಡ್ ಅಂದರೆ ಏನು, ಬಯಾಸ್ ಅಂದರೆ ಏನು, ಯಾಕೆ ಫಾರ್ವರ್ಡ್ ಬಯಾಸ್ ಕಂಡಕ್ಟ್ ಮಾಡುತ್ತೆ, ಯಾಕೆ ರಿವರ್ಸ್ ಬಯಾಸ್ ಕಂಡಕ್ಟ್ ಮಾಡೋದಿಲ್ಲ. ಫಾರ್ವರ್ಡ್ ಬಯಾಸಲ್ಲಿ ಆ ಡಿಪ್ರೆಷನ್ ತಿನ್ನಾಗುತ್ತೆ. ಆಫ್ಟರ್ ಸಮ್ ವೋಲ್ಟೇಜ್ ಸ್ಟಾರ್ಟ್ ಕಂಡಕ್ಟಿಂಗ್. ರಿವರ್ಸ್ ಬಯಾಸಲ್ಲಿ ಎಳಿತಾ ಇರುತ್ತೆ, ಆಫ್ಟರ್ ಸಮ್ ವೋಲ್ಟೇಜ್ ಬ್ರೇಕ್ಸ್ ಡೌನ್, ಇಲ್ಲಿ ಕಂಡಕ್ಟ್ ಬಟ್ ದೇರ್ ಇಸ್ ನೋ ಪಾಯಿಂಟ್ ಬಿಕಾಸ್ ಅದು ಪ್ರಾಪರ್ಟಿ ಲಾಸ್ ಆಯಿತು. ಅರ್ಥ ಆಯಿತಾ ಬೇಸಿಕಲಿ? ಸೊ ಈ ರೀತಿ ಅರ್ಥ ಮಾಡ್ಕೊಬೇಕು ನೀವು. ಈಗ ಬನ್ನಿ, ವಾಟ್ ಈಸ್ ಬೇಸಿಕಲಿ ರೆಕ್ಟಿಫೈರ್. ರೆಕ್ಟಿಫೈರ್ ಇಸ್ ಎ ಸರ್ಕ್ಯೂಟ್ ವಿಚ್ ಯೂಸ್ ಟು ಕನ್ವರ್ಟ್ AC ಕರೆಂಟ್. ಆಲ್ಟರ್ನೇಟಿಂಗ್ ಕರೆಂಟ್ ಇರುತ್ತಲ್ವಾ, ಈ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಈ ಥರ ಹೋಗ್ತಾ ಇರುತ್ತೆ, ಅದನ್ನು ನಾವೇನು ಕನ್ವರ್ಟ್ ಮಾಡ್ತೀವಿ, ಈ DC ಕರೆಂಟಾಗಿ, AC-ನ DC ಕನ್ವರ್ಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅಗೇನ್ ಯು ಹ್ಯಾವ್, ಇದು 100% ಅಲ್ಲ, ಬಿಕಾಸ್ ಇದಕ್ಕೆ ಮತ್ತೆ ಯು ಹ್ಯಾವ್ ಟು ಹ್ಯಾವ್ ಕೆಪಾಸಿಟರ್ನ ಹಾಕಬೇಕಾಗುತ್ತೆ. ಕೆಪಾಸಿಟರ್ ಹಾಕಿದ್ರೆ ಅಗೇನ್ ಇಟ್ ವಿಲ್ ಗಿವ್ ಪ್ರಾಪರ್ DC. ಸೊ ಈ ಫಸ್ಟ್ ವಾಟ್ ಈಸ್ ರೆಕ್ಟಿಫೈಡ್ ಯೂಸ್ ಟು ಕನ್ವರ್ಟ್ AC ಇಂಟು DC ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಎಕ್ಸಾಮಲ್ಲಿ ಕೇಳಿದಾಗ ನೆನ್ಪಿಡಿ, ಸಿಂಪಲಾಗಿ ಈ ಥರ ಬರೀರಿ. ನೀವು ಎಕ್ಸಾಮಿನರ್ಗೆ ಇಂಪ್ರೆಸ್ ಮಾಡಬೇಕು. ಎಲ್ಲರೂ ಏನು ಬರೀತಾರೆ, ಡಯಾಗ್ರಾಮ್ ಬರೆದ್ಬಿಟ್ಟು ಏನೋ ಡಯಾಗ್ರಾಮ್ ಬರೀತಾ ಇರ್ತಾರೆ. ಇಮ್ಯಾಜಿನ್ ದಟ್ ನೀವು ಎಕ್ಸಾಮಲ್ಲಿ ಕೂತು, ನಾನೀಗ ಎಕ್ಸಾಮಿನರು, ನಾನು ಪೇಪರ್ ಕರೆಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಒಂದು ಸ್ಟೂಡೆಂಟ್ ಪೇಪರ್ ಬರುತ್ತೆ, ನನಗೆ ಅವ್ನು ಡಯಾಗ್ರಾಮ್ ಬರೆದಿದ್ದಾನೆ, ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ, ಎಕ್ಸ್ಪ್ಲನೇಷನ್ 20 ಲೈನ್ ಬರ್ದಿದ್ದಾನೆ, ಅವ್ನು ಬರೆದಿದ್ದೆಲ್ಲ ಕರೆಕ್ಟೇ, ವಾಟ್ ಈಸ್ ಇಟ್ ಅಂಡ್ ಎವ್ರಿಥಿಂಗ್ ಇಸ್ ಕರೆಕ್ಟ್ ಓನ್ಲಿ, ಐ ಆಮ್ ನಾಟ್ ಸೇಯಿಂಗ್ ರಾಂಗ್. ಬಟ್ ನಾನು ಎಕ್ಸಾಮಿನ ಕೂತ್ಕೊಂಡು ಎಲ್ಲ ಓದಬೇಕಾ? ಆದರೆ ಪ್ರಾಪರಾಗಿ ಡಿವೈಡ್ ಮಾಡೋಕ್ಕೆ ನೀವು ಏನು ಮಾಡೋಕ್ಕೂ, ರೆಕ್ಟಿಫೈಯರ್ ಫಸ್ಟು ವರ್ಕ್ ಆಫ್ ಎ ರೆಕ್ಟಿಫೈರ್ ಪ್ರಿನ್ಸಿಪಲ್ ಅಂತ ಹಾಕ್ಬಿಟ್ಟು ಅಂಡರ್ಲೈನ್ ಮಾಡಿಬಿಟ್ಟು ಪ್ರಿನ್ಸಿಪಲ್ ಬರೀಬೇಕು. ಇಟ್ ವರ್ಕ್ಸ್ ಇನ್ ದ ಪ್ರಿನ್ಸಿಪಲ್ ಆಫ್ ಕಂಡಕ್ಟಿವಿಟಿ ಆಫ್ ಡಯೋಡ್. ಇಟ್ ಕಂಡಕ್ಟ್ಸ್ ಡ್ಯೂರಿಂಗ್ ಫಾರ್ವರ್ಡ್ ಬಯಾಸ್, ಡಸಂಟ್ ಕಂಡಕ್ಟ್ ಇನ್ ರಿವರ್ಸ್ ಬಯಾಸ್. ದಟ್ಸ್ ಎ ಪ್ರಿನ್ಸಿಪಲ್. ಡಯಾಗ್ರಾಮ್, ಸರ್ಕ್ಯೂಟ್ ಡಯಾಗ್ರಾಮ್, ಈ ಡಯಾಗ್ರಾಮ್ ಬರೀಬೇಕು. ಡಯಾಗ್ರಾಮ್ ಆದಮೇಲೆ ಎರಡು ಮೂರು ಎಕ್ಸ್ಪ್ಲನೇಷನ್ ಕೊಡಬೇಕು. ಇದು ಹಾಫ್ ವೇವ್ ರೆಕ್ಟಿಫೈರ್. ಡ್ಯೂರಿಂಗ್ ಹಾಫ್ ವೇವ್ ರೆಕ್ಟಿಫೈರ್ there is a single diode D1 is connected to a secondary transformer. This is basically your transformer, primary secondary. It's connected to a secondary transformer as shown in the figure, and there is a load resistor of RL is connected across the X and Y terminals as shown in the figure to take the output. Load resistor and output ತಗೊಂತೀವಿ. Very simple. ನೀವು ಓನಾಗಿ ಬರೀರಿ. D1 is connected as shown in the figure. ನಿಮ್ಗೆ ಗೊತ್ತಾಗಿಲ್ವಾ ಎಲ್ಲ ಶೋ ಇನ್ ದ ಫಿಗರ್ ಅಂತ ಹೇಳ್ಬಿಟ್ಟು ಡಯಾಗ್ರಾಮ್ ಬರ್ದಿದ್ದೀರಲ್ವ? ಓಕೆ, D1 is connected to the secondary transformer as shown in the figure, and load resistance is connected to take out the load resistance is connected across the X and Y terminals to get the output. ಇದನ್ನ ಬರುತ್ತೆ. ಇದು ಆಯಿತಾ? ಡಯಾಗ್ರಾಮ್ ಆಯಿತಾ? ಅದು ಎಕ್ಸ್ಪ್ಲನೇಷನ್ ಮಾಡಿದ್ರೆ ಅದಾದಮೇಲೆ ಈಗ ವರ್ಕಿಂಗ್ ಬರೀರಿ. ವರ್ಕಿಂಗ್ ಏನೋ ಸಿಂಪಲ್ ಹೇಳ್ತೀನಿ. ವರ್ಕಿಂಗ್ AC ಅನ್ನೋದು ಹೆಂಗೆ ಬರುತ್ತೆ? ಹಿಂಗೆ ಪಾಸಿಟಿವ್ ನೆಗೆಟಿವ್. ಇದು AC ಕರೆಂಟ್, ಪಾಸಿಟಿವ್ ನೆಗೆಟಿವ್. During positive half cycle, so when we give input, this is the input. During positive half cycle, imagine during positive half cycle, if the terminal A becomes positive, obviously this will become negative. ಈಗ ಇದು ಯಾವುದೋ ಒಂದು ಪಾಸಿಟಿವ್ ಇದೆ, ಇನ್ನೊಂದು ಆಪೋಸಿಟ್ ನೆಗೆಟಿವ್ ಆಗುತ್ತೆ, ಆಬ್ವಿಯಸ್ಲಿ ಅಲ್ವಾ? ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇರುತ್ತೆ. ಸೊ ಡ್ಯೂರಿಂಗ್ ಪಾಸಿಟಿವ್ ಸೈಕಲ್ A becomes positive, B becomes negative. ಸೊ ಡಯೋಡ್ ಏನು, ಇದು PN ಅಲ್ವಾ? So positive is connected to positive. Therefore diode D1 becomes forward bias.
therefore diode, the output is obtained through diode so RL resistor. ಅರ್ಥ ಆಯ್ತಾ? ಸಿಂಪಲ್ ನೆನ್ಪಿಟ್ಕೊಳ್ಳಿ. ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಎ ಟರ್ಮಿನಲ್ ಪಾಸಿಟಿವ್ ಆಗಿರುತ್ತೆ, ಬಿ ನೆಗೆಟಿವ್ ಆಗಿರುತ್ತೆ. ಸೊ ಡಯೋಡ್ D1 will becomes forward bias. Since it's a forward bias, therefore it conducts, therefore output is obtained. Simple. ಡ್ಯೂರಿಂಗ್ ನೆಗೆಟಿವ್ ಸೈಕಲ್ ರಿವರ್ಸ್ ಮಾಡಬೇಕು. ಎ ಬಿಕಮ್ಸ್ ನೆಗೆಟಿವ್, ಬಿ ಬಿಕಮ್ಸ್ ಪಾಸಿಟಿವ್. ಇದು ನೆಗೆಟಿವ್ ಆಗಿಬಿಟ್ಟು ಏನಾಗ್ತಾಗ, ಇದು ನೆಗೆಟಿವ್ ಆಗಿಬಿಟ್ರೆ ನೆಗೆಟಿವ್ ಇಸ್ ಕನೆಕ್ಟೆಡ್ ಟು ಪಿ ಸೈಡ್, therefore ರಿವರ್ಸ್ ಬಯಾಸ್, therefore doesn't conduct during ನೆಗೆಟಿವ್ ಹಾಫ್ ಸೈಕಲ್. ಅಷ್ಟೇ. ಸೊ ನೀವೇನು ಬರೀ ಎಕ್ಸಾಮಲ್ಲಿ ಸಿಂಪಲ್, ನಾನೇ ಬರೆದ್ಬಿಟ್ಟಿನಿ ಅರ್ಧ ಸ್ಟೇಟ್ಮೆಂಟು. ಸೊ ನಾನು ನೆಗೆಟಿವ್ ಹಾಫ್ ಸೈಕಲ್ ಹೇಳಿಲ್ಲ, ನೀವೇ ಬರೀಬೇಕು, ನೋಟ್ಸ್ ಬರೀಬೇಕು, ಒಂದು ಸತಿ ಬರೀಬೇಕು ಮಕ್ಕಳೇ, ಬರೆದ್ರೆ ಯಾವತ್ತೂ ಮರೆಯೋದಿಲ್ಲ. ನೆಕ್ಸ್ಟು ಇದು ಇನ್ಪುಟ್ ಔಟ್ಪುಟ್ ವೇವ್ ಫಾರ್ಮ್, ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಪಾಸಿಟಿವ್ ಹಾಫ್ ಸೈಕಲ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ನಿಮ್ಗೆ ಏನು ಬರ್ತಾಯಿದ್ರೆ ಪಾಸಿಟಿವ್ ಪಾಸಿಟಿವ್ ಬರೀ ಪಾಸಿಟಿವ್ ಮಾತ್ರ ಬರುತ್ತೆ. ಇದು ಇನ್ಪುಟ್ ವೇವ್ ಫಾರ್ಮ್ಸ್, ಇದು ಇನ್ಪುಟ್ ವೇವ್ ಫಾರ್ಮ್ಸ್, ಇದು ಔಟ್ಪುಟ್ ವೇವ್ ಫಾರ್ಮ್ಸ್. ಅರ್ಥ ಆಯ್ತಾ? ಒನ್ಸ್ ಯು ಅಂಡರ್ಸ್ಟುಡ್ ದಿಸ್ ಮಚ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್. ದಟ್ಸ್ ಒನ್ ಫುಲ್ ವೇವ್ ರೆಕ್ಟಿಫೈಯರ್. ಮತ್ತೆ ಪ್ರಿನ್ಸಿಪಲ್ ಸೇಮ್ ಪ್ರಿನ್ಸಿಪಲ್, ಪ್ರೀವಿಯಸ್ ಏನು ಹೇಳೋ ಅದೇ ಪ್ರಿನ್ಸಿಪಲ್. ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕು. ಇಲ್ಲಿ ಇದು ಇಸ್ ಹೌ ಇಟ್ ಇಸ್. ಡಿಫ್ರೆಂಟ್ ಕೆಲವೊಬ್ರು ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಇರುತ್ತೆ. ಕೆಲವೊಂದು ಇದು ನಾನು NCERT ತೊಗೊಂಡಿದ್ದೀನಿ. ಕೆಲವೊಂದು ಸತಿ ಏನಾಗುತ್ತೆ ಅಂತೇಳಿ ಈ ಥರ ಮಾಡಿಬಿಟ್ಟು ಸೆಂಟ್ರಲ್ಲೇ ಹಿಂಗೆ ಇದು ಕನೆಕ್ಟ್ ಮಾಡಿಬಿಡ್ತಾರೆ ಲೋಡ್ ರೆಸಿಸ್ಟರ್ನ. ಯು ಕ್ಯಾನ್ ರೈಟ್ ವಾಟ್ ಎವರ್ ಯು ವಾಂಟ್, ಬೋತ್ ಆರ್ ಸೇಮ್. ಏನು ಡಿಫ್ರೆನ್ಸ್ ನೋಡಿ ಮಕ್ಕಳು, ಇದು ವೈರ್ ಅಲ್ವಾ, ಇದು ವೈರ್ ಅಲ್ವಾ? ಇಮ್ಯಾಜಿನ್ ವೈರ್, ಈ ವೈರನ್ನು ತಗೊಳಕ್ಕೆ ಸೆಂಟ್ರಲ್ ಇಡ್ತಾಯಿದೆ. ಇದು ವೈರ್ ರೀ, ಇದು ವೈರ್ ಹಿಂಗಿದೆ. ನಾನು ಮೇಲೆ ಐ ಕ್ಯಾನ್ ಕನೆಕ್ಟ್ ಡೈರೆಕ್ಟ್ಲಿ ಫ್ರಮ್ ಹಿಯರ್ ಟು ಹಿಯರ್. ಐ ಕ್ಯಾನ್ ಪುಟ್ ಅ ಲೋಡ್ ರೆಸಿಸ್ಟರ್ ಹಿಯರ್ ಇಟ್ ಸೆಲ್ಫ್, ಆರ್ ಐ ಕ್ಯಾನ್ ಪುಲ್ ಇಟ್ ಔಟ್ ಲೈಕ್ ದಿಸ್ ಆ್ಯಂಡ್ ಕೀಪ್ ಇಟ್ ಔಟ್ ಸೈಡ್. ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಯಾವ ಡಯಾಗ್ರಾಮ್ ಈಸಿ ಅಂದರೆ ಆ ಡಯಾಗ್ರಾಮ್ ಬರೀ ಅಷ್ಟೇ. ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಆಯಿತಾ? ಸೊ ಈಗ ಏನಾಗುತ್ತೆ ಬೇಸಿಕಲಿ ಇದು, ಸೊ ಪ್ರಿನ್ಸಿಪಲ್ ಸೇಮ್ ಬರೀಬೇಕು. ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಮಾಡಬೇಕು. ಏನು ಮಾಡ್ತೀರಾ? ಟೂ ಡಯೋಡ್ D1 and D2 are connected as there are two diodes D1 and D2 connected to terminals A and B as shown in the figure, and there's a load resistor is taken out from the center tap. You can just show diagram, center tap diagram, and ಅಷ್ಟೇ ನೀವು D1 D2 ಬರೀರಿ, and output is obtained to load resistor RL ಅಂತ ಬರೀರಿ. ಅಷ್ಟೊಂದು ಏನು ನೆಸೆಸಿಟಿ ಇಲ್ಲ, 2 ಸೆಂಟೆನ್ಸ್ ಬರೋದು ಸಾಕು. ಬಿಕಾಸ್ ವರ್ಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ನೀವು ಆಲ್ರೆಡಿ ಡಯಾಗ್ರಾಮ್ ಬರೆದಿರೋದನ್ನ ಒಂದು 2 ಸೆಂಟೆನ್ಸ್ ಬರೆದ್ರೆ ಸಾಕು, ಅದೇನಿಲ್ಲ. Or you can just say the two diodes are connected to D1 and D2 to terminals A and B as shown in the figure. That's enough. ಯಾಕಂದರೆ ಮತ್ತೆ ನೀವೇ ಹೇಳಿ, ಈಗ ಇಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ಇಲ್ಲಿ ಇನ್ಪುಟ್ ವೇವ್ ನಾನು ಕೊಟ್ಟಾಗ ಇಲ್ಲಿ ಇದು ಪಾಸಿಟಿವ್, ಇದು ನೆಗೆಟಿವ್. ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್, ಇಫ್ ಎ ಬಿಕಮ್ಸ್ ಪಾಸಿಟಿವ್ ಆ್ಯಂಡ್ ಬಿ ಬಿಕಮ್ಸ್ ನೆಗೆಟಿವ್, ಟು ಡಯೋಡ್ D1 ನೋಡಿ, ಪಿ ಮತ್ತು ಎನ್ ಅಲ್ವಾ, ಪಾಸಿಟಿವ್. ಟು ಡಯೋಡ್ D1 becomes forward bias, therefore it conducts. Whereas diode D2 becomes reverse bias, therefore it doesn't conduct. So output is obtained through diode D1. Simple. ನಾನು ಆಲ್ರೆಡಿ ಇದನ್ನು ಒಂದು 5 ಮಾರ್ಕ್ ನಾನು ಸಪ್ರೇಟ್ ಡೆರಿವೇಷನ್ ಕೂಡ ಮಾಡಿದ್ದೀನಿ. ಬರೀ ಡೆರಿವೇಷನ್ ಮಾಡಿ ಅದನ್ನು ಟ್ಯಾಬ್ಲೋ ಕಾಲಮ್ ಕೊಟ್ಟಿದ್ದೆ. ಬಟ್ ಯು ರೈಟ್ ಸೆಂಟೆನ್ಸ್ ಫಾರ್ಮೆಟ್, ಸೆಂಟೆನ್ಸಸ್ ಬರೀರಿ. ಟ್ಯಾಬ್ಲೋ ಕಾಲಮ್ ಒಳ್ಳೇದು ಆ್ಯಕ್ಚುಲಿ, ಬಟ್ ಯು ಕ್ಯಾನ್ ರೈಟ್ ಸೆಂಟೆನ್ಸಸ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ವೆರಿ ಸಿಂಪಲ್. ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಡಯೋಡ್ D1 ವಿಲ್ ಕಂಡಕ್ಟ್. ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಏನಾಗುತ್ತೆ, ಈಗ ನೆಗೆಟಿವ್, ಇದು ನೆಗೆಟಿವ್ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತೆ. ಸೊ ಡಯೋಡ್ D1 becomes reverse biased, diode D2 becomes forward biased. So D2 will conduct and therefore output is obtained. Logic simple. ಹಾಫ್ ವೇವಲ್ಲಿ ಒಂದು ಡಯೋಡು, ಫುಲ್ ವೇವಲ್ಲಿ ಇನ್ನೊಂದು 2 ಡಯೋಡು. ಹಾಫ್ ವೇವಲ್ಲಿ 1 ಡಯೋಡ್ ಕಂಡಕ್ಟ್ ಮಾಡುತ್ತೆ, ಪಾಸಿಟಿವ್ ಇದ್ದರೆ ಅದು ಮಾತ್ರ ಕಂಡಕ್ಟ್ ಮಾಡುತ್ತೆ, ನೆಗೆಟಿವ್ ಕಂಡಕ್ಟ್ ಮಾಡೋದಿಲ್ಲ. ಫುಲ್ ವೇವಲ್ಲಿ ಪಾಸಿಟಿವ್ ಇದ್ದರೆ 1 ಡಯೋಡ್ ಕಂಡಕ್ಟ್ ಮಾಡುತ್ತೆ, ನೆಗೆಟಿವ್ ಇನ್ನೊಂದು ಡಯೋಡ್ ಕಂಡಕ್ಟ್ ಮಾಡುತ್ತೆ. ಸೊ ಪಾಸಿಟಿವ್ ನೆಗೆಟಿವ್ ಎರಡಕ್ಕೂ ನಿಮ್ಗೆ ಔಟ್ಪುಟ್ ಬರುತ್ತೆ. ಸೊ ನಿಮ್ಮ ಔಟ್ಪುಟ್ ವೇವ್ ಫಾರ್ಮ್ಸ್ ಚೆಕ್ ಮಾಡಿದ್ರೆ, ಯು ಚೆಕ್ ದ ಔಟ್ಪುಟ್ ವೇವ್ ಫಾರ್ಮ್ಸ್ ಫಾರ್ ಬೋತ್ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್ ವಿಲ್ ಗೆಟ್ ದ ಔಟ್ಪುಟ್. ಅಫ್ಕೋರ್ಸ್ ಸರ್ ಇದೇನು ಡಿ ಸಿನ ಸರ್ ನೀವು ಕೇಳ್ಬೋದು. ಮತ್ತೆ ಡಿ ಸಿ ಕನ್ವರ್ಟ್ ಮಾಡೋಕ್ಕೆ, ನಾವು ಡಿ ಸಿ ಕನ್ವರ್ಟ್ ಮಾಡೋಕ್ಕಂದರೆ ಒಂದು ಸರ್ಕ್ಯೂಟ್ ಹಾಕ್ತೀವಿ. ವಿ ಪುಟ್ ಒಂದು ಫಿಲ್ಟರ್ ಸರ್ಕ್ಯೂಟ್ ಹಾಕ್ಬಿಟ್ಟು ಕೆಪಾಸಿಟರ್ಸ್ ಹಾಕ್ಬಿಟ್ಟು ಬೇಸಿಕಲಿ ವಿಲ್ ಕನ್ವರ್ಟ್ ದ್ಯಾಟ್ ಆ್ಯಕ್ಚುಲಿ. ಅದೇ ನಿಮಗೆ ನೆಸೆಸಿಟಿ ಇಲ್ಲ, ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಅರ್ಥ ಆಯ್ತಾ? ಬೇಸಿಕಲಿ ಏನು ಬರೀಬೇಕು, ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಟರ್ಮಿನಲ್ ಎ ಬಿಕಮ್ಸ್ ಪಾಸಿಟಿವ್ ವಿತ್ ರೆಸ್ಪೆಕ್ಟ್ ಟರ್ಮಿನಲ್ ಬಿ, ಡಯೋಡ್ D1 ಇಸ್ ಫಾರ್ವರ್ಡ್ ಬಯಾಸ್, D2. ಡೋಂಟ್ ರೈಟ್ FB ಇನ್ ದ ಎಕ್ಸಾಮ್. FB ಅಂದರೆ ಫೇಸ್ಬುಕ್ ಅನ್ಕೊಂಡ್ಬಿಟ್ರೆ ಆಮೇಲೆ ಯಾರಾದ್ರು ಫೇಸ್ಬುಕ್ ಯು ರೈಟ್ ಏನದು ಸರ್, ಮತ್ತೆ ಫೇಸ್ಬುಕ್ ಹೇಳ್ತಾ ಇದ್ದೀನಿ. ಫಾರ್ವರ್ಡ್ ಬಯಾಸ್ ಆ್ಯಂಡ್ ಡಯೋಡ್ D2 ಇಸ್ ಅ ರಿವರ್ಸ್ ಬಯಾಸ್, ಹೆನ್ಸ್ ಔಟ್ಪುಟ್ ಈಸ್ obtained through diode D1. ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಏನು ಬೇಕು, ಸೇಮ್ ಡಯಾಗ್ರಾಮ್ ಉಲ್ಟಾ ಬರೀ ಅಷ್ಟೇ. Terminal A becomes negative, B becomes positive, and diode D1 is reverse biased and diode D2 is forward biased. Hence, output is obtained through diode D2, which is forward biased. ಅರ್ಥ ಆಯ್ತಾ ಮಕ್ಕಳೇ? ಸೊ ದಟ್ಸ್ ಆಲ್. ಸೊ ದಿಸ್ ಈಸ್ ಅಬೌಟ್ ದಿಸ್ ಚಾಪ್ಟರ್. ಈಗ ಐ ಹೋಪ್ ನಿಮ್ಗೆ ಹೇಗೆ ಅನಿಸ್ತು, ಕಂಪ್ಲೀಟ್ ಅರ್ಥ ಆಗಿದೆಯಾ? ದಿಸ್ ಇಸ್ ವೈ ಐ ವಿಲ್ ಟೆಲ್ ಯು. ಸೊ
ಸೊ ಈಗ ನೀವು ಇಷ್ಟು ಓದಿದ್ರೆ ನೀವು ಯಾವುದೇ ಟೈಪ್ ಕ್ವಶನ್ 1 ಮಾರ್ಕರ್ಸ್ ಕೇಳ್ತಾರೆ, ಕಂಡಕ್ಟಿವಿಟಿ ಮೇಲೆ ಇನ್ಕ್ರೀಸಸ್ ಡಿಕ್ರೀಸಸ್ ಇದೆಯಲ್ವ ಅದನ್ನು ಕೇಳ್ತಾರೆ, ಎಲ್ಲಿ ಏನಾಗುತ್ತೆ, ಕಂಡಕ್ಟಿವಿಟಿಲಿ ಎಲ್ಲಾಗುತ್ತೆ, ಝೀರೋ ಟೆಂಪ್ರೇಚರ್ ಏನಾಗುತ್ತೆ, ದೇ ಕೆನ್ ಆಸ್ಕ್ ಎನಿ ಕ್ವಶನ್ ದೇ ವಾಂಟ್. ದಟ್ಸ್ ಇಟ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಮಕ್ಕಳೇ. ಅರ್ಥ ಆಗಿದೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ಹೇಳಿ. ಅದಾದಮೇಲೆ ಇದೇ ರೀತಿ ಎಲ್ಲ ಒನ್ ಶಾರ್ಟ್ ಲೆಕ್ಚರ್ಸ್ ಎಲ್ಲದೂ ಮುಗಿಸಿದ್ದೀನಿ. ಫಿಸಿಕ್ಸ್ಗೆ ಎಲ್ಲ ಲೆಕ್ಚರ್ಸ್ ನಾನು ವೀಡಿಯೋ ಅಲ್ಲಿ ಅಲ್ಲಿ ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಯಾವ ಚಾಪ್ಟರ್ ಮುಗಿದು ಎಲ್ಲ ಹೋಗಿ ಚೆಕ್ ಮಾಡಿ ಇನ್ನೂ ಬೇರೆ ಚಾಪ್ಟರ್ಸ್ ಎಲ್ಲ ಮುಗಿಸೋಣ. ಓಕೆನಾ? ಐ ಹೋಪ್ ಯು ಲವ್ ದ ಲೆಕ್ಚರ್. ಇವ್ ದ ನೆಕ್ಸ್ಟ್ ವೀಡಿಯೋಸ್ ಮಕ್ಕಳೇ. ಬಾಯ್ ಬಾಯ್.